ಎಲ್ರಿಗೂ ನಮಸ್ಕಾರ. ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಸಂಖ್ಯೆಗಳೊಂದಿಗಿನ ಆಟ ಈ ಪಾಠಕ್ಕೆ ಸಂಬಂಧಿಸಿದಂತೆ ನಾವು ನಿತ್ಯ ಜೀವನದಲ್ಲಿ ಗಣಿತವನ್ನು ಯಾಕೆ ಅಭ್ಯಾಸ ಮಾಡಬೇಕು, ಗಣಿತವನ್ನು ಕಲಿಯೋದ್ರಿಂದ ಆಗ್ತಕ್ಕಂಥ ಉಪಯೋಗಗಳೇನು, ಗಣಿತ ಇಲ್ಲದ ಕ್ಷೇತ್ರ ಯಾವುದೂ ಇಲ್ಲ, ಹಾಗಾಗಿ ನಮ್ಮ ಗಣಿತಜ್ಞರು ಗಣಿತವನ್ನು ಮ್ಯಾಥಮೆಟಿಕ್ಸ್ ಈಸ್ ದ ಕಿಂಗ್ ಆಫ್ ಆಲ್ ದ ಸಬ್ಜೆಕ್ಟ್ ಅಂತಕ್ಕಂಥದ್ದನ್ನು ಆಗಿ ಕರೆದಿದ್ದಾರೆ. ಹಾಗೆಯೇ ಈ ಬೇರೆ ಬೇರೆ ಸಲಕರಣೆಗಳನ್ನು ಬಳಸಿ ಆಟ ಆಡ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಹಾಗೆಯೇ ಸಂಖ್ಯೆಗಳನ್ನು ಬಳಸಿ ನಾವು ಯಾವ ರೀತಿ ಆಟ ಆಡಬಹುದು, ಆ ಸಂಖ್ಯೆಗಳೊಂದಿಗಿನ ಆಟ ಅಂತಕ್ಕಂಥ ಪಾಠದಲ್ಲಿ ಸಂಖ್ಯೆಗಳಲ್ಲಿ ಇರ್ತಕ್ಕಂಥ ಆಸಕ್ತಿ ಏನು. ಹಾಗೆಯೇ ಇನ್ನೊಂದು ವಿಚಾರ ನೀವು ಗೊತ್ತಿರಬೇಕು, ಈ ಗಣಿತಕ್ಕೆ ಸಂಬಂಧಪಟ್ಟಂತೆ ಈ ತರ ವಿಸ್ಮಯಕಾರಿಯಾಗಿರ್ತಕ್ಕಂಥ ಅಂಶಗಳನ್ನು ಒಳಗೊಂಡಂತ ಗಣಿತದ ಒಂದು ಭಾಗನೇ ಇದೆ. ಅದನ್ನೇ ನಾವು ಮೋಜಿನ ಗಣಿತ ಅಂತ ಕೂಡ ಕರೀತೇವೆ. ಹಾಗೆಯೇ ಇಂದಿನ ತರಗತಿಯಲ್ಲಿ ಈ ನಿಮ್ಮ ಪ್ರತಿನಿತ್ಯ ನಿಮ್ಮ ಪೇಪರ್ಸ್ನಲ್ಲಿ ಅಂದರೆ ನ್ಯೂಸ್ ಪೇಪರ್ನಲ್ಲಿ ಬರ್ತಕ್ಕಂಥ ಇವುಗಳನ್ನು ಸುಡುಕುಗಳನ್ನು ತುಂಬೋದ್ರಿಂದ ನಮ್ಮ ಬುದ್ಧಿಮತ್ತೆಯನ್ನು ಹೇಗೆ ಹೆಚ್ಚಿಸ್ಕೋಬಹುದು, ಅದರಿಂದ ನಮ್ಮ ದೈಹಿಕ ಶ್ರಮಕ್ಕಿಂತ ಬುದ್ಧಿ ಸಾಮರ್ಥ್ಯ ಯಾವ ರೀತಿ ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ದು ಕೂಡ ಹೇಳಿತ್ತು. ಹಾಗೆಯೇ ಇವತ್ತು ನಾವು ಈ ಸಂಖ್ಯೆಗಳೊಂದಿಗಿನ ಆಟ ಅಂತಕ್ಕಂಥ ಪಾಠದಲ್ಲಿ ಆಲ್ಫಾ ಸಂಖ್ಯಾ ಸೂಚಕಗಳು ಅಂತಕ್ಕಂಥ ವಿಚಾರವಾಗಿ ನಾವು ತಿಳ್ಕೊಳ್ಳೋಣ. ಅಂದ್ರೆ ಆಲ್ಫಾ ಸಂಖ್ಯಾ ಸೂಚಕಗಳು ಏನಪ್ಪಾ ಆಗಂತಂದ್ರೆ ಆಲ್ಫಾ ಅಂತಕ್ಕಂಥ ಪದ ಆಲ್ಫಾಬೆಟ್ಸ್ ಅಂತಕ್ಕಂಥ ಇಂಗ್ಲಿಷ್ ಪದದಿಂದ ಬಂದಿದೆ. ಆಲ್ಫಾಬೆಟ್ಸ್ ಅಂದ್ರೆ ನಿಮಗೆ ಗೊತ್ತಿದೆ, ಇಂಗ್ಲಿಷ್ ವರ್ಣಮಾಲೆಗಳು, ಇಂಗ್ಲಿಷ್ನ ಅಕ್ಷರಗಳು, ABCD ಏನಿದೆ ಅವುಗಳನ್ನ ಇಂಗ್ಲಿಷ್ ಅಕ್ಷರಗಳು ಅಂತ ಕರೀತಾರೆ. ಅಂದ್ರೆ ಈ ಏನು ನಮ್ಮ ಗಣಿತದ ಕ್ರಿಯೆಗಳಿದಾವಲ್ಲ, ಮೂಲಭೂತ ಕ್ರಿಯೆಗಳು, ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ, ಈ ಕ್ರಿಯೆಗಳಿದಾವಲ್ಲ, ಸಂಖ್ಯೆಗಳ ನಡುವೆ ಸಂಕಲನ ಮಾಡ್ತಕ್ಕಂಥದ್ದು ಗೊತ್ತಾಯ್ತು. ಎರಡು ಸಂಖ್ಯೆಗಳ ನಡುವೆ ವ್ಯವಕಲನ, ಅದೇ ತರ ಎರಡು ಸಂಖ್ಯೆಗಳ ನಡುವೆ ಗುಣಾಕಾರ ಕ್ರಿಯೆಗಳನ್ನು ಮಾಡ್ತಕ್ಕಂಥದ್ದು ಹೇಗೆ, ಭಾಗಾಕಾರ ಕ್ರಿಯೆ ಮಾಡ್ತಕ್ಕಂಥದ್ದು ಹೇಗೆ ಗೊತ್ತಿರತಕ್ಕಂಥ ವಿಚಾರ. ಒಂದು ಸಂಖ್ಯೆಯ ಸ್ಥಾನದಲ್ಲಿ ಯಾವುದಾದರೂ ಒಂದು ಆಲ್ಫಾಬೆಟ್ ಅನ್ನು ಸೂಚಿಸಿದ್ರೆ, ಅಂದ್ರೆ ಗಣಿತದ ಅಕ್ಷರವನ್ನು ಸೂಚಿಸಿದ್ರೆ ಅದರ ಬೆಲೆಯನ್ನ ಕಂಡುಹಿಡಿತಕ್ಕಂಥದ್ದು ಈ ಲೆಕ್ಕದಲ್ಲಿ ಇರ್ತಕ್ಕಂಥ ವಿಚಾರ. ಉದಾಹರಣೆಗೆ 5 ಪ್ಲಸ್ B ಈಸ್ ಈಕ್ವಲ್ ಟು 8 ಅಂತ ಇರುತ್ತೆ. 5 ಪ್ಲಸ್ B ಈಸ್ ಈಕ್ವಲ್ ಟು 8 ಅಂತ ಇರುತ್ತೆ. ನಿಮಗೆ ಆಲೋಚನೆ ಮಾಡಿದ್ರೆ ಇಲ್ಲಿ ಅವ್ರ ಪ್ರಶ್ನೆ ಏನು, B ಯ ಬೆಲೆ ಏನಾಗಿರಬೇಕು. ನಮ್ಮ ಹತ್ರ ಇಲ್ಲಿ ಕ್ರಿಯೆ ಏನಾಗಿದೆ, ಸಂಕಲನ ಅನ್ನೋದು ಗಣಿತದ ಕ್ರಿಯೆ ಆಗಿದೆ. ಅಂದ್ರೆ ಇಲ್ಲಿ ಎರಡು ಸಂಖ್ಯೆಗಳನ್ನು ಕೂಡ್ಲಿಕ್ಕೆ ಹೊರಟಿದೀವಿ. ಯಾವ್ದ್ರ ಜೊತೆ ಕೂಡ್ಲಿಕ್ಕೆ ಹೊರಟಿದೀನಿ, ಒಂದ್ ಸಂಖ್ಯೆ ಗೊತ್ತಿದೆ ಅದರಲ್ಲಿ, ಯಾವ್ದಾದ್ರು 5, ಇನ್ನೊಂದು ಸಂಖ್ಯೆ ಕಂಡುಹಿಡಿಬೇಕು. B ಯ ಬೆಲೆಯನ್ನ ಅಥವಾ B ಯ ಮೌಲ್ಯವನ್ನ ಕಂಡುಹಿಡಿಬೇಕು. ಈ B ಯ ಜಾಗದಲ್ಲಿ ಯಾವ ಸಂಖ್ಯೆಯನ್ನ ಹಾಕಿದ್ರೆ ಅವೆರಡರ ಮೊತ್ತ 8 ಆಗುತ್ತೆ ಅಂತ. ಯಾವ್ದು ಹಾಕ್ಬೇಕು ಮಕ್ಕಳೇ, ಸುಲಭವಾಗಿ ಗೊತ್ತಾಗುತ್ತಲ್ವ ನಿಮಗೆ. B ಯ ಬೆಲೆ ಏನಾಗ್ಬೇಕು ನಮಗೆ, 3 ಆಗುತ್ತೆ. B ಯ ಬೆಲೆ 3 ಆಗುತ್ತೆ, ಹೌದಾ. 5 ಪ್ಲಸ್ 3 ಈಸ್ ಈಕ್ವಲ್ ಟು 8. ದೇರ್ಫೋರ್ ಇಲ್ಲಿ B ಈಸ್ ಈಕ್ವಲ್ ಟು ಏನಾಯ್ತು, 3 ಆಯ್ತು. ಈ ರೀತಿಯಲ್ಲಿ ಈ B ಅಂತಕ್ಕಂಥದ್ದು ಒಂದು ಆಲ್ಫಾಬೆಟ್. ಅದರ ಜಾಗದಲ್ಲಿ ಸಂಖ್ಯೆಯ ಸೂಚಿಸ ಬದಲು ಆಲ್ಫಾಬೆಟ್ ಅನ್ನು ಸೂಚಿಸಿರೋದ್ರಿಂದ ಇದನ್ನ ಆಲ್ಫಾ ಸಂಖ್ಯಾ ಸೂಚಕಗಳು ಅಂತ ಕರೀತೀವಿ, ಅಥವಾ ಆಲ್ಫಾ ಸೂಚಕಗಳು ಅಂತ ಕೂಡ ಕರೀತಾರೆ ಕೆಲವು ಕಡೆ ಸಿಂಪಲ್ ಆಗಿ. ಸೊ ಈ ರೀತಿಯಲ್ಲಿ ಈ ಸಂಖ್ಯಾ ಇದು ಆಲ್ಫಾ ಅಕ್ಷರಗಳ ಬೆಲೆಗಳನ್ನು ಕಂಡುಹಿಡಿತಕ್ಕಂಥದ್ದನ್ನು ನಾವು ಮಾಡ್ತಕ್ಕಂಥದ್ದು. ಅರ್ಥ ಆಯ್ತಲ್ಲ ಇಲ್ಲಿ. ಈಗ ಮುಂದಿನ ಲೆಕ್ಕ ನೋಡೋಣ. ಹಾಗೆ ಹೆಡಿಂಗ್ ಬರ್ಕೊಳ್ಳಿ. ಕೆಳಗಿನವುಗಳಲ್ಲಿ A, B ಮತ್ತು C ಯ
ಎ ಬಿ ಮತ್ತು ಸಿ ಯ ಬೆಲೆಗಳನ್ನು ಕಂಡುಹಿಡಿಯಿರಿ. ಕೆಳಗಿನವುಗಳಲ್ಲಿ ಎ ಬಿ ಮತ್ತು ಸಿ ಯ ಬೆಲೆಗಳನ್ನು ಕಂಡುಹಿಡಿಯಿರಿ. 3 1 ಕ್ಯೂ ಪ್ಲಸ್ 1 ಕ್ಯೂ 3 ಈಸ್ ಈಕ್ವಲ್ ಟು 501. ಯೋಚನೆ ಮಾಡಿ. ಇಲ್ಲೇನಾಗ್ಬೇಕು, ಇಲ್ಲೂ ಕ್ಯೂ ಇದೆ, ಇಲ್ಲೂ ಕ್ಯೂ ಇದೆ. ಎ ಬಿ ಸಿ ಅಂತಂದ್ರೆ ಎ ಬಿ ಎಲ್ಲ ಕೊಟ್ಟು ಯಾವ್ದಾದ್ರು ಆಗ್ಬೋದು. ಕ್ಯೂ ಇದೆ, ಇಲ್ಲೂ ಕ್ಯೂ ಇದೆ. ಇಲ್ಲಿ ಕ್ಯೂ ಇರೋ ಜಾಗದಲ್ಲಿ ನಾನು ಏನ್ ಬೆಲೆಯನ್ನ ಆದೇಶ ಮಾಡಿದ್ರೆ 1 ಬರುತ್ತೆ. ಏನ್ ಮಾಡಿದ್ರೆ ಬರುತ್ತೆ? 0 ಮಾಡಿದ್ರೆ ಬರುತ್ತಾ? ಇಲ್ಲ. 0 ಪ್ಲಸ್ 3 4 ಸರಿ ಆಗಲ್ಲ. ಅಂದ್ರೆ ನಮಗೆ ಗೊತ್ತಾಗ್ತಾ ಇದೆ ಇಲ್ಲಿ ದಶಕ ಬರ್ತಕ್ಕಂಥ ಸಂಖ್ಯೆ ಆಗತ್ತೆ ಅಂತಕ್ಕಂಥ. ಇದು ಪರೀಕ್ಷಾ ವಿಧಾನ ಅಂತ ಕರೀತಾರೆ. ಒಂದೊಂದೇ ಚೆಕ್ ಮಾಡ್ಕೊಳ್ತಾ ಹೋಗ್ತಕ್ಕಂಥ. 2 ಹಾಕಿದ್ರೆ 2 ಪ್ಲಸ್ 3 5 ಬರುತ್ತೆ, ಸರಿಯಾಗಿಲ್ಲ. 3 ಹಾಕಿದ್ರೆ 3 ಪ್ಲಸ್ 3 6 ಬರುತ್ತೆ, ಸರಿಯಾಗಿಲ್ಲ. 4 ಹಾಕಿದ್ರೆ 4 ಪ್ಲಸ್ 3 7 ಆಗುತ್ತೆ, ಸರಿಯಾಗಿಲ್ಲ. 5 ಹಾಕಿದ್ರೆ 5 ಪ್ಲಸ್ 3 8 ಆಯ್ತು, ನಮಗೆ 1 ಬರಬೇಕು, ಸರಿ ಆಗ್ತಾ ಇಲ್ಲ. 6 ಹಾಕಿದ್ರೆ 6 ಪ್ಲಸ್ 3 9 ಆಯ್ತು, ಸರಿ ಆಗ್ತಾ ಇಲ್ಲ. ಹೌದಾ? ನೆಕ್ಸ್ಟ್ 7 ಹಾಕಿದ್ರೆ 7 ಪ್ಲಸ್ 3 10 ಬಂದ್ರೆ ನಾವೇನ್ ಇಡ್ತಾ ಇದ್ವಿ? 0 ಇಡ್ತಾ ಇದ್ವಿ. ಇಲ್ಲ, ಅಲ್ಲಿ 1 ಇರೋದು, 1ರ ಮುಂದೆ ಕ್ಯಾರಿ ಮಾಡ್ತಾ ಇದ್ವಿ, ಸರಿ ಆಗ್ತಾ ಇಲ್ಲ. ಹಾಗಾದ್ರೆ ನೆಕ್ಸ್ಟ್ ಏನ್ ಹಾಕೋಣ? 8 ಹಾಕೋಣ. ಇಲ್ಲಿ 8 ಹಾಕ್ತೀನಿ. 8 ಪ್ಲಸ್ 3 11. 1 ಇಡ್ತೀನಿ. 1 ದಶಕ ತಗೊಳ್ತೀನಿ ಮುಂದಿನ ಸ್ಥಾನಕ್ಕೆ. 1 ಪ್ಲಸ್ 1 ಇಲ್ಲಿ ಏನ್ ಕ್ಯೂ ಬೆಲೆ 8 ಹಾಕಿದ್ರೆ ಇಲ್ಲೂ ಅದನ್ನೇ ಹಾಕ್ಬೇಕು. ಇಲ್ಲೊಂದು ಹಾಕಕ್ ಬರೋದಿಲ್ಲ, ಯಾಕಂದ್ರೆ ಎರಡೂ ಕಡೆನೂ ಕ್ಯೂ ಇದೆ. ಇಲ್ಲಿ ಕ್ಯೂ ಇದ್ದಿಲ್ಲ, 6 ಇದ್ರೆ ಬೇರೆ ಸಂಖ್ಯೆ ಹಾಕ್ಬೇಕಾಗಿತ್ತು. ಹಾಗಾಗಿ ಇಲ್ಲೂ 8 ಹಾಕ್ತೀನಿ ಅಂತ ನೀವು ಮನಸ್ಸಿನಲ್ಲಿ ಅನ್ಕೊಂಡ್ರೆ ಈಗೇನಾಯ್ತು? 1 ಪ್ಲಸ್ 1 2, 2 ಪ್ಲಸ್ 8 10 ಆಯ್ತು, 1 ದಶಕ. ಸೊ ಈಗೇನಾಯ್ತು? 3 ಪ್ಲಸ್ 1 4, 4 ಪ್ಲಸ್ 1 5 ಸರಿಯಾಗಿದೆ. ಅಂದ್ರೆ ಅಲ್ಲಿಗೆ ಕ್ಯೂ ಯ ಬೆಲೆ ಎಷ್ಟಾಯ್ತು? 8 ಆಯ್ತು. ನಮ್ ಲೆಕ್ಕ ಏನಾಗುತ್ತೆ? ಹಂಗೆ ಇಲ್ಲಿ ಏನಂತ ಬರ್ತೀನಿ ನಾನು? 3 1 8 1 8 3 ಪ್ಲಸ್ ಈಸ್ ಈಕ್ವಲ್ ಟು 501 ಬಂದಿರಬೇಕು. ನೋಡಿ, ಸರಿ ಇದೆಯಾ? ನೋಡಿ, ಕ್ಯೂ ಇರೋ ಜಾಗದಲ್ಲಿ ನಾನು 8 ಹಾಕಿದೆ. ಹಾಗಾದ್ರೆ ಈ 501 ಅಂತಕ್ಕಂಥ ಉತ್ತರ ಸರಿ ಹೊಂದುತ್ತಾ ಅನ್ನೋದನ್ನು ಚೆಕ್ ಮಾಡಬೇಕು. 8 ಪ್ಲಸ್ 3 11, 1 ದಶಕ. 1 ಪ್ಲಸ್ 1 2, 8 ಪ್ಲಸ್ 2 10, ಮತ್ತೆ 1 ದಶಕ. 3 ಪ್ಲಸ್ 1 4, 4 ಪ್ಲಸ್ 1 5. ಸರಿ ಆಯ್ತಲ್ವಾ? ಹಾಗಾದ್ರೆ ಕ್ಯೂ ಬೆಲೆ ಎಷ್ಟು ಬಂತು? 8. ಇಲ್ಲಿ ಎರಡೂ ಕಡೆನೂ ಕ್ಯೂನೇ ಆಲ್ಫಾ ಸೂಚಿ ಇರೋದ್ರಿಂದ ನಾವಿಲ್ಲಿ ಏನ್ ಮಾಡಬೇಕು? ಒಂದೇ ರೀತಿಯ ಬೆಲೆಯನ್ನ ಹಾಕಬೇಕು. ಇಲ್ಲಿ 8 ಹಾಕಿದ್ರೆ ಇಲ್ಲೂ ಕೂಡ 8 ಹಾಕಬೇಕು. ಇಲ್ಲಿ 5 ಹಾಕಿದ್ರೆ ಇಲ್ಲೂ ಕೂಡ 5 ಹಾಕಬೇಕು. ಇಲ್ಲೊಂದು ಬೆಲೆ ಕೊಟ್ಟು ಇಲ್ಲೊಂದು ಬೆಲೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲೇ ಬೇರೆ ಅಕ್ಷರ ಇಲ್ಲೇ ಬೇರೆ ಅಕ್ಷರ ಇದ್ದಿದ್ರೆ ಎರಡಕ್ಕೂ ಒಂದೇ ಬೆಲೆ ಕೊಡಂಗಿಲ್ಲ. ಅವಾಗ ಇಲ್ಲಿ ಕ್ಯೂ ಇದ್ದು ಇಲ್ಲಿ ಪಿ ಇದ್ದಿದ್ರೆ ಇಲ್ಲೇ ಬೇರೆ ಬೆಲೆ ಕೊಡ್ಬೇಕು, ಇಲ್ಲೇ ಬೇರೆ ಬೆಲೆ ಕೊಡ್ಬೇಕು. ಅರ್ಥ ಆಯ್ತಾ? ಓಕೆ, ಕರೆಕ್ಟ್. ಕ್ಯೂ ಈಸ್ ಈಕ್ವಲ್ ಟು 8. ಇದಕ್ಕೆ ಪಕ್ಕದಲ್ಲಿ ಆ ಉತ್ತರನು ಕೂಡ ಬರ್ಕೊಂಡಿದ್ದೀವಿ. ಪಕ್ಕದಲ್ಲ ಅಥವಾ ಕೆಳಗಡೆ ಉತ್ತರನು ಕೂಡ ಬರ್ಕೊಂಡಿದ್ದೀವಿ. ಪ್ರತ್ಯೇಕವಾಗಿ ಮತ್ತೆ ಆ ಬೆಲೆಯನ್ನು ಆದೇಶಿಸಿ ಲೆಕ್ಕ ಮಾಡಿರ್ಬೇಕು. ಅವಾಗ ನಿಮಗೆ ಗೊತ್ತಾಗುತ್ತೆ ಏನಾಗಿದೆ. ಬರ್ಕೊಂಡ್ರ? ಕಳಿಸೋಣ? ಓಕೆ. ಮುಂದಿನ ಸಮಸ್ಯೆ. ಮೂರು ಎ ಪ್ಲಸ್ 25 ಈಸ್ ಈಕ್ವಲ್ ಟು ಬಿ ಎಲ್. ಬಿ ಎಲ್ ನೋಡಿ. ಇಲ್ಲಿ ಎ ಇರೋ ಜಾಗದಾಗ ಯಾವುದೋ ಒಂದು ಬೆಲೆ ಹಾಕಬೇಕು. ಬೆಲೆ ಹಾಕಿದ್ರೆ ನಮಗೆ ಇಲ್ಲಿ 2 ಬರಬೇಕು. 5ಕ್ಕೆ ಏನನ್ನ ಕೂಡಿದ್ರೆ 2 ಬರುತ್ತೆ ಅಂದ್ರೆ ಚಿಕ್ಕದು ಕೂಡಕ್ ಸಾಧ್ಯ ಇಲ್ಲ. 5ಕ್ಕಿಂತ ದೊಡ್ಡ ಸಂಖ್ಯೆನೇ ಕೂಡ್ಬೇಕಂದ್ರೆ ದಶಕ ಬರ್ತಕ್ಕಂಥ ಸಂಖ್ಯೆ ಅಂದ್ರೆ 2 ಸಂಖ್ಯೆ ಬರ್ತಕ್ಕಂಥ ಮೌಲ್ಯ ಬರ್ತಕ್ಕಂಥ ಸಂಖ್ಯೆಯನ್ನು ಕೂಡಬೇಕು.
5ಕ್ಕೆ 6 ಕೊಡಿದ್ರೆ 5 ಪ್ಲಸ್ 6 11 ಆಯ್ತು, ಸರಿ ಆಯ್ತು ಅಲ್ವಾ? 5ಕ್ಕೆ 7 ಕೂಡಿದ್ರೆ 5 ಪ್ಲಸ್ 7 12 ಆಯ್ತು, ಕರೆಕ್ಟ್ ಆಗ್ತದೆ. ಅಂದ್ರೆ ನೀವು ಬ್ರಾಕೆಟ್ ಅಲ್ಲಿ ಪೆನ್ಸಿಲ್ ಅಲ್ಲಿ ಹಾಕೊಳ್ಳಿ, ಫಸ್ಟ್ 7 ಹಾಕೋಣ ಅಂತ ಅನ್ಕೊಳ್ಳಿ. 7 ಪ್ಲಸ್ 5 12 ಆಯ್ತು, ದಶಕ 1, 3 ಪ್ಲಸ್ 1 4, 4 ಪ್ಲಸ್ 2 6, ಬಿ ಯ ಬೆಲೆ ಎಷ್ಟು ಅಂತ ಹೇಳಿದ್ರೆ 6. ಅಂದ್ರೆ ನಮ್ಗೆ ಇದೇನಾಗಬೇಕು 37 ಪ್ಲಸ್ 25 ಇಸ್ ಈಕ್ವಲ್ ಟು 62. ನೋಡಿ ಚೆಕ್ ಮಾಡಿ. 7 ಪ್ಲಸ್ 5 12, 1 ದಶಕ, 3 ಪ್ಲಸ್ 1 4, 4 ಪ್ಲಸ್ 2 6. ಅಂದ್ರೆ ಇದೇನಾಯ್ತು ನಮ್ಮ ಜಾಗದಲ್ಲಿ ಎ ಇಸ್ ಈಕ್ವಲ್ ಟು 7 ಆಯ್ತು, ಬಿ ಇಸ್ ಈಕ್ವಲ್ ಟು 6. ಕರೆಕ್ಟಾ? ಎ ಇಸ್ ಈಕ್ವಲ್ ಟು 7, ಬಿ ಇಸ್ ಈಕ್ವಲ್ ಟು 6. ಸರಿ ಆಯ್ತು ನಮಗೆ? ಅರ್ಥ ಆಯ್ತಲ್ಲ? ಎ ಇರೋ ಜಾಗದಲ್ಲಿ 7 ಹಾಕಿದ ತಕ್ಷಣ 7 ಪ್ಲಸ್ 5 12 ಆಯ್ತು, 1 ದಶಕ, 3 ಪ್ಲಸ್ 1 4, 4 ಪ್ಲಸ್ 2, ಬಿ ಬೆಲೆ ಎಷ್ಟು ಬಂತು 6. ಅಂದ್ರೆ ಇಲ್ಲಿ ಎ ಮತ್ತು ಬಿ ಇರೋದ್ರಿಂದ ಎ ಮತ್ತು ಬಿ ಗಳ ಬೆಲೆಗಳು ಬೇರೆ ಬೇರೆ ಆಗಬೇಕು. ಬಂದಿದೆಯಾ ಬೇರೆ ಬೇರೆ? ಹೌದು. ಎ ಯ ಬೆಲೆ 7 ಬಂದಿದೆ, ಬಿ ಯ ಬೆಲೆ 6 ಬಂದಿದೆ. ಆಮೇಲೆ ನಾವು ತಾಳೆ ನೋಡಿದಾಗ ಉತ್ತರ 62 ಅಂತಕ್ಕಂಥದ್ದು ಸರಿಯಾಗಿದೆ. ಓಕೆ. ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಲೆಕ್ಕಗಳು. ನಿಮಗೆ ನೀವಾಗಲೇ ನಾನು ಹೇಳಿದ್ದೆ, ನಿಮಗೆ ಈ ನಿಮ್ಮ ನವೋದಯ ಪರೀಕ್ಷೆನಲ್ಲಿ ಕೇಳ್ತಾರೆ, ಮುಂದೆ ಬರ್ತಕ್ಕಂಥ ಏನು NMMS ಎಕ್ಸಾಮ್ ಇದೆಯಲ್ಲ ನಿಮ್ಮ 8ನೇ ಕ್ಲಾಸಲ್ಲಿ, ಅಲ್ಲಿ ಕೇಳ್ತಾರೆ. ಯಾವುದೇ ಒಂದು ಮೆಂಟಲ್ ಎಬಿಲಿಟಿ ಟೆಸ್ಟ್ಗಳಲ್ಲಿ ಈ ಥರದ್ದೆಲ್ಲ ಲೆಕ್ಕಗಳು ಇರ್ತವೆ. ಮುಂದೆ ನೀವು ಈಗಿನಿಂದಲೇ ಈ ಥರದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂತ ಹೋಗ್ಬೇಕು. ಮುಂದಿನ ಲೆಕ್ಕ (4a) ಪ್ಲಸ್ 98 ಈಸ್ ಈಕ್ವಲ್ ಟು ಸಿ ಬಿ 3. ಅಂದ್ರೆ ಇದು ನೋಡಿದ ತಕ್ಷಣ ನಿಮಗೆ ಅರ್ಥ ಆಗ್ಬೇಕು, ನಮಗೆ ಈ 2 ಸಂಖ್ಯೆಗಳನ್ನು ಕೂಡಿದಾಗ ಬರ್ತಕ್ಕಂಥ ಉತ್ತರ ಏನಾಗಿರ್ಬೇಕು? 3 ಅಂಕಿಯ ಸಂಖ್ಯೆ ಆಗಿರ್ಬೇಕು. 3 ಅಂಕಿಯ ಸಂಖ್ಯೆ ಆಗಿರ್ಬೇಕು. ಹೌದಾ? ಓಕೆ ನೋಡಿ, 8 3 ಆಗಬೇಕು ಅಂತ ಹೇಳಿದ್ರೆ ನಾವು ಏನು ಕೊಡ್ಬೇಕು ಅಂದ್ರೆ 13 ಆಗ್ಬೇಕಲ್ಲ ಅಂತ ನಮ್ಮ ಮನಸ್ಸಿನಲ್ಲಿ ಗೊತ್ತಾಗ್ಬೇಕು. ಯಾಕೆ ಬಿಡಿ ಸ್ಥಾನ 13 ಬಂತು ಅಂದ್ರೆ ಬಿಡಿ ಸ್ಥಾನದಲ್ಲಿ ಇರ್ತಕ್ಕಂಥ ಸಂಖ್ಯೆನ ಇಲ್ಲಿ ಇಟ್ಬಿಟ್ಟು 1ನ್ನ ದಶಕವಾಗಿ ಮುಂದಿನ ಸ್ಥಾನಕ್ಕೆ ತಗೊಂಡು ಗೊತ್ತಿರ್ತಕ್ಕಂಥ ವಿಚಾರ. ಈಗಾಗಲೇ 8 13 ಆಗಬೇಕು, 3 ಆಗ್ಲಿಕ್ಕೆ ಸಾಧ್ಯ ಇಲ್ಲ. 8 ಕಳೆದ್ರೇನೋ 3 ಆಗುತ್ತೆ. ಕಳಿಯ ಕೇಳಿದ್ರೆ ಏನ್ ಮಾಡ್ಲಿಕ್ಕೆ ಕೇಳಿದರೆ ಕೂಡ್ಲಿಕ್ಕೆ ಕೇಳಿದ್ದಾರೆ. 3 ಆಗೋದಿಲ್ಲ ಅಂತ ಹೇಳಿರೋದು ಏನಾಗ್ಬೇಕಿಲ್ಲ 13 ಆಗ್ಬೇಕು, ಇಲ್ಲ 23 ಆಗ್ಬೇಕು, ಹಿಂಗ ಆಗ್ಬೇಕು. ಹೌದಾ? 13 ಆಗ್ಬೇಕು, ಇಲ್ಲ 23 ಆಗ್ಬೇಕು. 23 ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತ ಹೇಳಿದ್ರೆ ನಾವು ಇಲ್ಲಿ ಇರೋದೇ ಒಂದಂಕಿ ಸಂಖ್ಯೆ, ಏನದು ಒಂದಂಕಿ ಸಂಖ್ಯೆ. ಹಾಗಾಗಿ 23 ಆಗಕ್ಕೆ ಕೂಡಕ್ ಸಾಧ್ಯನೇ ಇಲ್ಲ. ಸೊ 13 ಆಗಕ್ಕೆ ಕೂಡಬಹುದು. ಹಾಗಾದ್ರೆ 13 ಆಗ್ಬೇಕು ಅಂತ ಹೇಳಿದ್ರೆ ನಾವು ಏನನ್ನ ಕೂಡಬೇಕು? ಎಸ್ 8 13 ಆಗ್ಬೇಕು ಅಂದ್ರೆ ಏನನ್ನ ಕೂಡಬೇಕು? 5ಅನ್ನ ಕೂಡಬೇಕು. ಪೆನ್ಸಿಲ್ ನಲ್ಲಿ ನೀವು ಬ್ರಾಕೆಟ್ ಅಲ್ಲಿ ಬರಬೇಕು. 5 ಕರೆಕ್ಟಾ? 8 ಪ್ಲಸ್ 5 13, 1 ದಶಕ. ಈಗ 9 1 10, 10 ಪ್ಲಸ್ 4 14. ಅಂದ್ರೆ ಎ ಯ ಬೆಲೆ ಎಷ್ಟಾಗ್ತಿದೆ? ಎ ಇಸ್ ಈಕ್ವಲ್ ಟು 5, ಬಿ ಇಸ್ ಈಕ್ವಲ್ ಟು ಎಷ್ಟು? 14. ಅಂದ್ರೆ ಬಿ ಯ ಬೆಲೆ ಎಷ್ಟು? 4, ಸಿ ಇಸ್ ಈಕ್ವಲ್ ಟು 1. ಸಿ ಇಸ್ ಈಕ್ವಲ್ ಟು 1. ಅಂದ್ರೆ ಇನ್ನೊಂದ್ಸರಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ನಾವು ಆಲ್ಫಾ ಸಂಖ್ಯಾ ಸೂಚಕಗಳನ್ನು ತೆಗೆದುಬಿಟ್ಟು ಸಂಖ್ಯಾ ಸೂಚಕಗಳನ್ನು ಹಾಕೋಣ. 45 ಪ್ಲಸ್ 98 ಇಸ್ ಈಕ್ವಲ್ ಟು 143, 143. ಸರಿ, ನಾವು ಉತ್ತರ ತಾಳೆ ಇನ್ನೊಂದ್ಸರಿ ತಾಳೆ ನೋಡಿ. 8 ಪ್ಲಸ್ 5 13, 1 ದಶಕ. 9 ಪ್ಲಸ್ 1 10, 10 4 14. ಕರೆಕ್ಟ್ ಆಗಿ ಇದಿಷ್ಟು. ಆಯ್ತಾ? ಮುಂದಿನ ಲೆಕ್ಕ
ಎ ಪ್ಲಸ್ ಎ ಪ್ಲಸ್ ಎ ಈಸ್ ಈಕ್ವಲ್ ಟು ಬಿ ಎ. ಯಾವ ಸಂಖ್ಯೆನೂ ಕೊಟ್ಟಿಲ್ಲ, ಎಲ್ಲವೂ ಕೂಡ ಆಲ್ಫಾಬೆಟ್ಸ್ ಇರ್ತವೆ. ಎ ಪ್ಲಸ್ ಎ ಈಸ್ ಈಕ್ವಲ್ ಟು ಬಿ ಎ ಅಂದ್ರೆ ಮೂರು ಸಂಖ್ಯೆಗಳು ಒಂದೇ ರೀತಿಯ ಸಂಖ್ಯೆ ಆಗಿರಬೇಕು. ಒಂದೇ ಕಂಡೀಷನ್. ಇಲ್ಲಿ 4 ಇದ್ರೆ ಇಲ್ಲೂ 4 ಇಲ್ಲೂ 4. ಬರ್ತಕ್ಕಂಥ ಎರಡಂಕಿ ಸಂಖ್ಯೆ ಬರುತ್ತಲ್ಲ, ಎರಡಂಕಿ ಸಂಖ್ಯೆಯಲ್ಲೂ ಕೂಡ ಬಿಡಿ ಸ್ಥಾನದ ಅಂಕಿ ಇಲ್ಲಿ ಏನಾಗಿದ್ನೋ ಅದೇ ಆಗಿರುತ್ತೆ. ಈ ಉದಾಹರಣೆಗೆ ನೀನು 2 ಹಾಕ್ತೀನಿ, 2 + 2 + 2 6 ಬಂದ್ಬಿಡುತ್ತೆ. ಒಂದಂಕಿ ಸಂಖ್ಯೆ ಅಂತಂದ್ರೆ ನನಗೆ 2 ಹಾಕಕ್ ಬರಲ್ಲ, 3 ಹಾಕ್ಲಿಕ್ಕೂ ಬರಲ್ಲ ಒಂದಂಕಿ ಸಂಖ್ಯೆ. 4 ಹಾಕ್ತೀನಿ ಅಂತಂದ್ರೆ 4 + 4 + 4 4 3 12 ಬಂತು. ಬಿಡಿ ಸ್ಥಾನದ ಸಂಖ್ಯೆ ಏನಾಗಿದೆ? 2 ಆಗಿದೆ. ಅದು ಏನಾಗಿರ್ಬೇಕು? ಇಲ್ಲೇನಿತ್ತು ಅದೇ ಆಗಿರ್ಬೇಕು ಅಂತ ಹೇಳ್ತಾರೆ. ಹಾಕ್ಲಿಕ್ಕೆ ಬರೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಯೋಚನೆ ಮಾಡ್ಬೇಕು ನೀವು. 4 + 4 + 4 ಹಾಕಿದ್ರೆ 3 ಅಂಕಿ ಸಂಖ್ಯೆ 2 ಅಂಕಿ ಸಂಖ್ಯೆನೂ ಬರುತ್ತೆ. ಆದರೆ ಬಿ ಎ ಇರಬೇಕು ಅಂದ್ರೆ ನಾನು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು? ಇಲ್ಲಿ ಏನು ಸಂಖ್ಯೆಯನ್ನು ಹಾಕಿದ್ವೋ ಅದೇ ಅಂಕಿ ಈ 2 ಅಂಕಿಯ ಸಂಖ್ಯೆಯ ಬಿಡಿ ಸ್ಥಾನದಲ್ಲೂ ಕೂಡ ಇರಬೇಕು. 4 ಅನ್ನೋದು ಬಿಡಿ ಸ್ಥಾನದಲ್ಲೂ ಬರಬೇಕಿತ್ತು, ಆದ್ರೆ ಎಷ್ಟು ಬಂದಿದೆ? ಇಲ್ಲಿ 2 ಬಂದಿರೋದ್ರಿಂದ 4 ಕೂಡ ಹಾಕ್ಲಿಕ್ಕೆ ಬರೋದಿಲ್ಲ. ಹಾಗಾದ್ರೆ ಎಷ್ಟು ಹಾಕ್ಬೋದು? ಮುಂದಿನ ಸಂಖ್ಯೆ ಚೆಕ್ ಮಾಡೋಣ. ಒಂದೊಂದೇ ಚೆಕ್ ಮಾಡ್ಕೊತ ಹೋಗಿ. ನಿಮಗೆ 5 ಆಗ್ತದೆ. 5 5 5 5 + 5 + 5 ಅಂದ್ರೆ ಎಷ್ಟು ಬಂತು? 15 ಆಗ್ಬೋದು. ಇದು ಆಗುತ್ತಲ್ವಾ? 5 + 5 + 5 ಅಂದ್ರೆ 15. 15 ಅಂತಕ್ಕಂಥದ್ರ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆನೂ ಕೂಡ ಮೇಲಿನಲ್ಲಿ ಏನು ಬೆಲೆ ಕೊಟ್ಟಿದ್ವು ಅದೇ ಸಂಖ್ಯೆನೇ ಆಗಿದೆ. ಬಿ ಇದು ಬೇರೆ ಆಗಿರ್ಬೇಕು, ಇದೇ ಆಗಿರಬಾರ್ದು. ಇದೇನಿತ್ತು ಅದೇ ಆಗಿರಬಾರ್ದು. ಬಿ ಬೇರೆ ಏನ್ ಬೇಕಾದ್ರೆ ಆಗ್ಬೋದು. ಅರ್ಥ ಆಯ್ತಾ? ಇಲ್ಲಿರೋದನ್ನು ಹೊರತುಪಡಿಸಿ ಬೇರೆ ಯಾವ ಬೆಲೆನಾರ ಆಗ್ಬೋದು. 5 ಬಂದಿರೋದ್ರಿಂದ 5ಅನ್ನ ಹೊರತುಪಡಿಸಿ 0 ಇಂದ 9 ಒಳಗಿನ ಯಾವ ಅಂಕಿ ಬೇಕಾದ್ರೆ ಆಗಿರ್ಬೋದಿತ್ತು. ಸರಿ ಆಯ್ತು. ಅಲ್ಲಿಗೇನು ಬೆಲೆ? ಎ ಈಸ್ ಈಕ್ವಲ್ ಟು 5, ಬಿ ಈಸ್ ಈಕ್ವಲ್ ಟು ಎಷ್ಟು ಬಂದಿದೆ? 1. ನೀವು ಮತ್ತೊಂದು ಸರಿ ಬೇಕಾದ್ರೆ ಮಾಡ್ಬೇಕು. ಡೇಟಾ ಇದೆ ಏನಂತ? 5 + 5 + 5 ಈಸ್ ಈಕ್ವಲ್ ಟು 15. 5 + 5 + 5 ಈಸ್ ಈಕ್ವಲ್ ಟು 15. ನೋಡಿ ಮಕ್ಕಳು, ಚೆನ್ನಾಗಿ ಕಂಡೀಷನ್ ಅನ್ನ ಅರ್ಥ ಮಾಡಿಕೊಂಡು ಆಲೋಚನೆ ಮಾಡಿ ತುಂಬಬೇಕು. ನೀವೇನೇ ಸ್ವತಃ ತುಂಬಿದಾಗ, ಯಾರ ಸಹಾಯ ಇಲ್ಲದೆ ಸ್ವತಃ ತುಂಬಿದಾಗ ಈ ಲೆಕ್ಕಗಳು ಗೊತ್ತಾಗ್ತವೆ. ಇಲ್ಲಿ ನೋಡ್ಲಿಕ್ಕೆ 3 ಅಂಕಿ ಸಂಖ್ಯೆ ಕೂಡಬೇಕು ಅಂತ ಅನ್ಸುತ್ತೆ. ಒಂದೇ ತರ ತಾನೇ ಕೂಡಲ್ ಬಿಡ ಅಂತ ಅಂದ್ಬಿಟ್ಟು ನೀವೇನಾದ್ರೆ ಸುಮ್ಮನೆ 3 3 3 ಅಂತ ಹಾಕಿ 3 3 + 3 9 ಬಂತು. ಇದಾಗತ್ತಾ? ಆಗಲ್ಲ. ಯಾಕೆ? ಇಲ್ಲಿ ಏನ್ ಕಂಡೀಷನ್ ಇದೆ ನೋಡ್ಲಿಕ್ಕೆ ಹಂಗಂತ ಕಂಡ್ರು ಕೂಡ ಇಲ್ಲಿರ್ತಕ್ಕಂಥ ಕಂಡೀಷನ್ ಅನ್ನು ನೋಡಿ. ಒಂದನೇ ಕಂಡೀಷನ್ ಏನು? ಒಂದೇ ರೀತಿಯ 3 ಅಂಕಿಗಳನ್ನ ಕೂಡಬೇಕು ಅನ್ನೋದು ಒಂದೇ ಕಂಡೀಷನ್. ಎರಡನೇ ಕಂಡೀಷನ್ ಏನಿರಬೇಕು? ಈ 3 ಸಂಖ್ಯೆಗಳನ್ನ ಕೂಡಿದಾಗ ಬರ್ತಕ್ಕಂಥ ಸಂಖ್ಯೆ 2 ಅಂಕಿಯ ಸಂಖ್ಯೆ ಆಗಿರಬೇಕು ಅಂತಕ್ಕಂಥದ್ದು ಎರಡನೇ ಕಂಡೀಷನ್. ಆ ಲೆಕ್ಕದಲ್ಲಿರ್ತಕ್ಕಂಥ ನಿಬಂಧನೆಗಳನ್ನ ಚೆನ್ನಾಗಿ ಅರ್ಥ ಮಾಡ್ಬೇಕು. ಅರ್ಧ? ಎರಡನೇ ಕಂಡೀಷನ್. ಮೂರನೇ ಕಂಡೀಷನ್ ಏನು? ನೀವು ಕೊಟ್ಟಿರ್ತಕ್ಕಂಥ ಸೂಚಿಸ್ತಕ್ಕಂಥ 3 ಸಂಖ್ಯೆಗಳನ್ನು ಕೂಡಿದಾಗ ಬರ್ತಕ್ಕಂಥ 2 ಅಂಕಿಯ ಸಂಖ್ಯೆಯಲ್ಲಿ ಬಿಡಿ ಸ್ಥಾನದ ಅಂಕಿಯು ಮೇಲೆ ಇರ್ತಕ್ಕಂಥ ಅಂಕಿನೇ ಆಗಿರಬೇಕು ಅಂತಕ್ಕಂಥ ಮೂರನೇ ಕಂಡೀಷನ್. ಹಾಗಾಗಿ ನನಗೆ 2 2 2 ಕೂಡ್ಲಿಕ್ಕೆ ಬರಲ್ಲ, 3 3 3 ಕೂಡ್ಲಿಕ್ಕೆ ಬರೋದಿಲ್ಲ. ಕಾರಣ ಏನಪ್ಪಾ ಅಂದ್ರೆ ಒಂದಂಕಿ ಸಂಖ್ಯೆ ಬರ್ತವೆ. ಹಾಗಾಗಿ 2 ಮತ್ತು 3 ಕೂಡ್ಲಿಕ್ಕೆ ಬರಲ್ಲ. 4ನೇ ಕೂಡ್ಲಿಕ್ಕೆ ಬರೋದಿಲ್ಲಪ್ಪ ಅಂತ ಹೇಳಿದ್ರೆ 4 + 4 4 ಅನ್ನೋದನ್ನು ಕೂಡಕ್ಕೆ ಹೋದ್ರೆ ಒಂದೇ ಕಂಡೀಷನ್ ಅನ್ನೇ ಸ್ಯಾಟಿಸ್ಫೈ ಮಾಡುತ್ತೆ. ಅದು ಒಂದೇ ರೀತಿಯ ಅಂಕಿ ಆಗಿರ್ಬೇಕು ಅನ್ನೋದನ್ನ ಸ್ಯಾಟಿಸ್ಫೈ ಮಾಡುತ್ತೆ. 2 ಅಂಕಿಯ ಸಂಖ್ಯೆ ಆಗಿರ್ಬೇಕು ಅನ್ನೋದನ್ನು ಸ್ಯಾಟಿಸ್ಫೈ ಮಾಡುತ್ತೆ. ಆದರೆ 3ನೇ ಕಂಡೀಷನ್ ಇದೆಯಲ್ಲ, ಆ ಬರ್ತಕ್ಕಂಥ 2 ಅಂಕಿಯ ಸಂಖ್ಯೆಯಲ್ಲಿ ಬಿಡಿ ಸ್ಥಾನದ ಅಂಕಿ ಮೇಲಿರ್ತಕ್ಕಂಥ ಅಂಕಿನೇ ಆಗಿರ್ಬೇಕು. ಇಲ್ಲಿ 12 ಅಂತ ಬಂದಿದೆ, ಇಲ್ಲಿ ಬಿಡಿ ಸ್ಥಾನದಲ್ಲಿ ಇರ್ತಕ್ಕಂಥ ಸಂಖ್ಯೆ ಏನಾಗಿದೆ? 2 ಆಗಿದೆ. ಆದ್ರೆ ಅದೇನಾಗಿರ್ಬೇಕಾಗಿತ್ತು? 4 ಅಂತ ಆಗಿರ್ಬೇಕಿತ್ತು. ಸಾಧ್ಯನಾ? 4 ಅಂತ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು 4 ಮಾಡಕ್ ಬರುತ್ತಾ? ಬರಲ್ಲ. ಯಾಕೆ? 4 + 4 + 4 ಮತ್ತೆ 12 ವಿನಃ 14 ಅಲ್ಲ. ಹಾಗಾಗಿ 4 ಕೊಡ್ಲಿಕ್ಕೆ ಬರೋದಿಲ್ಲ. ಹಾಗೇನೆ ನಾನೇನ್ ಮಾಡಿದೆ? ಅದು ಬರೋದಿಲ್ಲ ಅಂತ ಅಂದ್ಬಿಟ್ಟು ನಾನೇನ್ ಮಾಡಿದೆ? 5 + 5 + 5 ಇಲ್ಲಿ ನೋಡಿ, ಒಂದೇ ರೀತಿಯ 3 ಅಂಕಿಯ ಸಂಖ್ಯೆಗಳನ್ನ ತೆಗೆದುಕೊಂಡಿದ್ದೀವಿ. ಒಂದೇ ಕಂಡೀಷನ್ ಕರೆಕ್ಟ್ ಆಯ್ತು. ಇವುಗಳ ಮೊತ್ತ 5 + 5 + 5 ಅಂದ್ರೆ 15. 2 ಅಂಕಿಯ ಸಂಖ್ಯೆ. ಎರಡನೇ ಕಂಡೀಷನ್ ಕರೆಕ್ಟ್ ಆಯ್ತು.
ಬಂದಿರತಕ್ಕಂಥ ಎರಡಂಕಿಯ ಸಂಖ್ಯೆಯಲ್ಲಿರ್ತಕ್ಕಂಥ ಬಿಡಿ ಸ್ಥಾನದ ಸಂಖ್ಯೆ ಮೇಲಿನ ಸಂಖ್ಯೆಯೇ ಆಗಿರಬೇಕಿತ್ತು, ಅದು ಕೂಡ ಸ್ಯಾಟಿಸ್ಫೈ ಆಗಿದೆ. ಅಲ್ಲಿಗೆ ಇದು ಕರೆಕ್ಟ್. ಅರ್ಥ ಆಯ್ತಾ? ಈ ರೀತಿ ಯೋಚನೆ ಮಾಡಬೇಕು ಮಕ್ಕಳೇ. ಲೆಕ್ಕ ಕೊಟ್ಟಂತ ಸಂದರ್ಭದಲ್ಲಿ ಈ ಕೊಟ್ಟಿರ್ತಕ್ಕಂಥ ಸಂಖ್ಯೆಯಲ್ಲಿರ್ತಕ್ಕಂಥ ಕಂಡೀಷನ್ಸ್ ಎಷ್ಟು, ಹೌ ಮೆನಿ ಕಂಡೀಷನ್ಸ್ ಆರ್ ಇನ್ವಾಲ್ವ್ಡ್ ಇನ್ ದಿಸ್ ಪ್ರಾಬ್ಲಮ್ ಅನ್ನೋದನ್ನು ಯೋಚನೆ ಮಾಡಬೇಕು. ನಂತರ ಆ ಕಂಡೀಷನ್ಸ್ ಗಳನ್ನು ನಿಮ್ಮ ಮನಸ್ಸಿನಲ್ಲಿ ಸರಿಯಾಗಿ ಇಟ್ಕೊಂಡು ಆ ಕಂಡೀಷನ್ಸ್ ಗಳನ್ನು ಸ್ಯಾಟಿಸ್ಫೈ ಮಾಡ್ತಾ ಬರಬೇಕು. 3 ಕಂಡೀಷನ್ಸ್ ಇದ್ರೆ 3 ಕಂಡೀಷನ್ ಸ್ಯಾಟಿಸ್ಫೈ ಮಾಡಬೇಕು. ಕೆಲ ಸಂದರ್ಭದಲ್ಲಿ ಕೆಲವು ಲೆಕ್ಕಕ್ಕೆ 2 ಕಂಡೀಷನ್ಸ್ ಇರ್ಬೋದು, 2 ಕಂಡೀಷನ್ ಸ್ಯಾಟಿಸ್ಫೈ ಮಾಡಬೇಕು. ಅರ್ಥ ಆಯ್ತಲ್ಲ? ಆ ರೀತಿ ಆಯ್ತಾ? ಓಕೆ, ಮುಂದಕ್ಕೆ ಹೋಗೋಣ. ಎ ಬಿ ಇಂಟು 3 is equal to ಸಿ ಎ ಬಿ. ಸಿ ಎ ಬಿ ಇಲ್ಲಿ ಇದು 2 ಅಂಕಿ ಸಂಖ್ಯೆ ಆಗಿರಬೇಕು. 3ರಿಂದ ಬಿಡಿ ಸ್ಥಾನದ ಅಂಕಿಯನ್ನು ಗುಣಿಸಿದಾಗ ಬರ್ತಕ್ಕಂಥ ಉತ್ತರ ಏನಾಗಿರ್ಬೇಕು, ಇಲ್ಲಿ ಏನಿತ್ತು ಅದೇ ಉತ್ತರ. ನೀವು ಇಲ್ಲಿ ಗುಣಿಸಿದಾಗ ಅದೇ ಉತ್ತರ ಬರಬೇಕು ಅಂತ ಹೇಳಿದ್ರೆ ನೀವು ಗುಣಾಕಾರದ ಅನನ್ಯತಾಂಶನ ಇದನ್ನು ಯೋಚನೆ ಮಾಡಬೇಕು. ಅನನ್ಯತಾಂಶ ಅಲ್ಲ, ಸಾರಿ, ಇಲ್ಲಿ ಯೋಚನೆ ಮಾಡಬೇಕು. 3ಅನ್ನ ಯಾವ ಅಂಕಿಯಿಂದ ಗುಣಿಸಿದ್ರೆ ಇಲ್ಲಿ ಏನಿತ್ತು ಅದೇ ಉತ್ತರ ಬರುತ್ತೆ. ಸಪೋಸ್ 3 ಹಾಕಿದ್ರೆ ಗುಣಾಕಾರದ ಅನನ್ಯತಾಂಶ ಆಗ್ತಾ ಇತ್ತು, 1 ಹಾಕಿದ್ರೆ ಸರ್ 3 1 3 ಸರಿ ಆಗೋದು ಅಂತ. ಅದನ್ನ ನಾವು ಬೇಕಾಗಿರ್ತಕ್ಕಂಥದ್ದು ಇಲ್ಲಿರೋ ಸಂಖ್ಯೆನೇ ಬರ್ಬೇಕು. ಅಂದ್ರೆ ಯಾವ್ದನ್ನ ಗುಣಿಸ್ಬೇಕಾದ್ರೆ 1ಅನ್ನ ಹಾಕಿ ಗುಣಿಸ್ತೀಯ ಅಂತ 3 1ಲಿ 3 ಬರುತ್ತೆ, ಇಲ್ಲಿರೋದೇ ಬರ್ಬೇಕು. ಇಲ್ಲಿ 1 ಇದ್ರೆ ಇಲ್ಲೇ 1 ಬರ್ಬೇಕು. 2 ಹಾಕಿದ್ರೆ 2 ಹಾಕ್ತಾರೆ, 3 2ಲಿ 6 ಸರಿ ಆಯ್ತಾ? ಇಲ್ಲ, ಯಾಕಂದ್ರೆ ಇಲ್ಲಿ ಏನಿತ್ತು ಅದೇ ಸಂಖ್ಯೆನೇ ಬರ್ಬೇಕು ಇಲ್ಲೂ ಕೂಡ. ಯೋಚನೆ ಮಾಡಿ. ಏನಾಗ್ಬೇಕಾದ್ರೆ 0 ಹಾಕಿ 3 ಇಂಟು 0 3 0ಗೆ 0, 3 ಇಂಟು 0 ಯಾವುದೇ ಸಂಖ್ಯೆಯನ್ನು. ಈಗ ಇಲ್ಲಿ ಮತ್ತೆ ಇಲ್ಲಿ ಏನಿರುತ್ತೋ ಅದೇ ಬರ್ಬೇಕು. 3 5ಲಿ 15, 3 5ಲಿ 15 ಕರೆಕ್ಟಾ? ಸರಿ ಆಯ್ತಾ? 3 5ಲಿ 15 ನೋಡಿ, ಇಲ್ಲಿರೋದೇ ಸಂಖ್ಯೆ. ಸರ್ ಇಲ್ಲೂ ಹಂಗೆ 5 ಹಾಕ್ಬೋದಿತ್ತಲ್ಲ ಸರ್ ಅಂತ ಅನ್ಬೋದು ನೀವು. ಇಲ್ಲ 5 ಹಾಕೊಂತೀರ ಅನ್ಕೊಂಡ್ರೆ ನೋಡ್ರಿ, ಅವಾಗೇನಾಯ್ತು, 3 5ಲಿ 15 ಒಂದು ದಶಕ ತಗೊಂಡು ಹೋಗ್ತೀವಿ ನಾವು ಮುಂದಕ್ಕೆ. ಮತ್ತೆ 3 5ಲಿ 15 ಮಾಡಿದ್ರೆ ನಮಗೆ ಏನ್ ಬರುತ್ತೆ, 15 ಪ್ಲಸ್ 1 16 ಬಂತು. ಅಲ್ಲಿ ಸರಿ ಆಗಲ್ಲ. ಅದಕ್ಕೋಸ್ಕರ ಈ ರೀತಿ ಹಾಕ್ಬೇಕಂತಂದ್ರೆ ಇಲ್ಲೇನಾಯ್ತು, ಎ ಯ ಬೆಲೆ 5, ಬಿ ಯ ಬೆಲೆ 0, ಅಂದ್ರೆ 50 ಇಂಟು 3 is equal to 3 0 0, 5 3ಲಿ 15, 5 3ಲಿ 15. ಈ ರೀತಿ ಲೆಕ್ಕ ಈ ರೀತಿ ಗುಣಿಸ್ಬೇಕು. 2 ಅಂಕಿಯ ಸಂಖ್ಯೆನ 3ರಿಂದ ಗುಣಿಸ್ಬೇಕು. 3ರಿಂದ ಗುಣಿಸಿದಾಗ ಬರ್ತಕ್ಕಂಥ ಉತ್ತರ 3 ಅಂಕಿಯ ಸಂಖ್ಯೆ ಆಗಿರ್ಬೇಕು ಅಂತ ಒಂದು ಕಂಡೀಷನ್. 2ನೇ ಕಂಡೀಷನ್, ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆ ಆಗ್ತೀವೋ ಅದನ್ನು 3ರಿಂದ ಗುಣಿಸಿದಾಗ ಇಲ್ಲಿ ಏನ್ ಸಂಖ್ಯೆ ಇರುತ್ತೋ ಅದೇ ಉತ್ತರ ಬರಬೇಕು. 1 ಇದ್ರೆ ಗುಣಿಸಿದ್ರೆ 1 ಬರಬೇಕು. ನೀನು 1 ಹಾಕ್ತೀನಿ ಅಂದ್ರೆ 3 1ಲಿ 3 ಬರ್ತಾ ಇದೆ, 1 ಬರ್ಬೇಕಿತ್ತು, ಬರಲ್ಲ ನನಗೆ. ಹಂಗ್ ಚಾನ್ಸ್ ಇರೋದು ನಮ್ಮ ಹತ್ರ. ಯಾವ್ಯಾವಾಗ 1 0ಯಿಂದ ಗುಣಿಸಿದಾಗ ಅದೇ ಸಂಖ್ಯೆ ಬರುತ್ತೆ, ಇನ್ನೊಂದು 5ರಿಂದ ಗುಣಿಸಿದಾಗಲೂ ಅದೇ ಸಂಖ್ಯೆ ಬರುತ್ತೆ. 5 ಹಾಕ್ಲಿಕ್ಕೆ ಆಗೋದಿಲ್ಲ, ಯಾಕೆ ಅಂತ ನಾನು ಆಗ್ಲೇ ಕಂಡೀಷನ್ ಹೇಳಿದ್ದೀನಿ. 0 ಹಾಕಿದೆ ನಾನು. 3 ಇಂಟು 0 0ನೇ ಆಯ್ತು. 3 5ಲಿ
ಸ್ಥಾನದ ಸಂಖ್ಯೆನೇ ಬಂತು ಇಲ್ಲಿ, ಸಾರಿ 10ರ ಸ್ಥಾನದಲ್ಲಿರೋ ಸಂಖ್ಯೆನೇ ಇಲ್ಲಿಗೆ ಬಂದಿದೆ. ಹಾಗಾಗಿ ನಮ್ಮ ಉತ್ತರ ಸರಿ. ಕಂಡ್ರಾ? ಲೆಕ್ಕಗಳನ್ನು ನಾನು ಸಾಕಷ್ಟು ಲೆಕ್ಕಗಳನ್ನು ಮಾಡಿದಾಗ ನಿಮಗೆ ಒಂದು ಐಡಿಯಾ ಬರುತ್ತೆ. ಮೊದಲನೇ ಲೆಕ್ಕದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, 2-3 ಲೆಕ್ಕಗಳನ್ನು ಮಾಡ್ತಾ ಹೋದಾಗ ನಿಮ್ಗೆ ಸುಲಭ ಗೊತ್ತಾಗುತ್ತೆ. ಮುಂದಿನ ಲೆಕ್ಕ AB × 5 is equal to CAB. CAB. ನಾನಾಗಲೇ ಹೇಳಿದೆ, ಈ ಸಂಖ್ಯೆಯಿಂದ ಒಂದು ಸಂಖ್ಯೆಯಿಂದ ಗುಣಿಸಿದಾಗ ಅದೇ ಬರಬೇಕು ಅಂತ ಹೇಳಿ ಇಲ್ಲಿ ಏನು ಬರ್ಲಿಕ್ಕೆ ಸಾಧ್ಯ? ನಮಗೆ ಒಂದು 0 ಹಾಕ್ಬೋದು, ಇನ್ನೊಂದು ಬಿಟ್ರೆ 5 ಹಾಕ್ಬೋದು ಅಲ್ವಾ? 0 ಹಾಕಿ ನೋಡ್ತೀನಿ ಅಂತ ಅನ್ಕೊಳ್ಳಿ. 5 0 0 ಇಲ್ಲಿ ಬಂತು. ಇಲ್ಲೂ ಮತ್ತೆ ಅದೇ ಬರಬೇಕು ಅಂತ ಹೇಳಿ ಮತ್ತೆ ಇಲ್ಲಿ ಏನು ಹಾಕ್ಬೇಕು? 0 ಹಾಕಿದ್ರೆ 5 0 0 ಬಂದ್ಬಿಟ್ಟು ನಾನು ನಿಮ್ಗೆ 3 ಅಂಕಿ ಸಂಖ್ಯೆ ಬರ್ಬೇಕಂತ, 2 ಅಂಕಿ ಸಂಖ್ಯೆ ಅಲ್ಲ, ನೀವು ತಪ್ಪಾಯ್ತು. ಇಲ್ಲೂ 0 ಹಾಕ್ಲಿಕ್ಕೆ ಬರೋದಿಲ್ಲ. ಹಾಗಾದ್ರೆ ಇಲ್ಲಷ್ಟು ಹಾಕೋಣ ಅಂದ್ಬಿಟ್ರೆ ನಿಮ್ಗೆ ಚಾನ್ಸ್ ಏನು? 5 5 5 20. ಸೊ ಅಲ್ಲಿ ಎಷ್ಟಾಗ್ತದೋ 5 ಎ ಯ ಬೆಲೆ 5, ಬಿ ಯ ಬೆಲೆ 0. ಉತ್ತರ ಏನು? 50 × 5 is equal to 5 0 0 5 5 25. ನೋಡಿ ಕಂಡೀಷನ್ ಏನಿದೆ, ಮೊದಲನೇ ಕಂಡೀಷನ್ ಇಲ್ಲೇನಿತ್ತು ಅದೇ ಆಗಿರ್ಬೇಕಿತ್ತು, ಅದು ಆಗಿದೆ. ಇಲ್ಲೇನಿತ್ತು ಇಲ್ಲೂ ಅದೇ ಸಂಖ್ಯೆ ಬರಬೇಕಿತ್ತು, ಅದು ಕರೆಕ್ಟ್ ಆಗಿದೆ. 3 ಅಂಕಿಯ ಸಂಖ್ಯೆ ಆಗಿರ್ಬೇಕಿತ್ತು, 250 3 ಅಂಕಿಯ ಸಂಖ್ಯೆ, ಅದು ಕರೆಕ್ಟ್ ಆಗಿದೆ. ನೋಡಿ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆ ಒಂದೇ ಆಗಿರ್ಬೇಕಿತ್ತು, ಆಯ್ತು. 10ರ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆ 10ರ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆನೂ ಕೂಡ ಒಂದೇ ತರ ಆಗಿರ್ಬೇಕಿತ್ತು, ಅದು ಆಯ್ತು. ಅದು 3 ಅಂಕಿಯ ಸಂಖ್ಯೆ ಆಗಿರ್ಬೇಕಿತ್ತು, 250 ಅನ್ನೋದು 3 ಅಂಕಿಯ ಸಂಖ್ಯೆ, ಅದು ಕರೆಕ್ಟ್ ಬರ್ಬೇಕು. ಆಯ್ತಾ? ಒಂದೇ ಲೆಕ್ಕ AB × 6 is equal to BBB. AB × 6 is equal to BBB. ಉತ್ತರ ಹೆಂಗಿರ್ಬೇಕಂತ? 3 ಅಂಕಿಯ ಸಂಖ್ಯೆ ಆಗಿರ್ಬೇಕು. ಯೋಚನೆ ಮಾಡಿದ್ರೆ 3 ಕೂಡ ಒಂದೇ ತರದ್ದೇ ಆಗಿರ್ಬೇಕಂದ್ರೆ 111. ನಮ್ಮ ಉತ್ತರ ಹೆಂಗಿರ್ಬೇಕು? ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ 111 ಅಥವಾ 222 ಅಥವಾ 333 ಅಥವಾ 444 ಅಥವಾ 555 ಹಿಂಗೇನೆ ಇರ್ಬೇಕು. ಇಲ್ಲಿವರೆಗೆ 999 ಯಾವ್ದು ಬರ ನೋಡೋಣ. ಬಿ 6 ಯಾವ ಸಂಖ್ಯೆಯಿಂದ ಗುಣಿಸಿದಾಗ ಅದೇ ತರದ ಸಂಖ್ಯೆ ಒಂದು ಹಾಕ್ತೀನಿ. 6 1 6 ಇಲ್ಲೇ ಬೇರೆ ಆಯ್ತು, ಇಲ್ಲೇ ಬೇರೆ ಆಯ್ತು, ಸರಿ ಆಗಿಲ್ಲ. 2 ಹಾಕಿದ್ರೆ 6 2 12 2ಕ್ಕೆ ಸರಿ ಆಗುತ್ತೆ, 2ಕ್ಕೆ ಆಗುತ್ತೆ. 6 2 12 ಬರೀ ಒಂದಾದ ತಕ್ಷಣ ಹಾಕ್ಬಿಡೋದಿಲ್ಲ, ಚೆಕ್ ಮಾಡೋಣ ಕನ್ಸಿಲ್ಲ. 6 2 12 1 ದಶಕ. ಇಲ್ಲಿ ಏನೋ ಒಂದು ಸಂಖ್ಯೆ ಹಾಕ್ತೀರಾ ಅಂತ ಅನ್ಕೊಳ್ಳಿ, ಇಲ್ಲೇನೋ ಒಂದು 5 ಹಾಕ್ತೀರಾ ಅಂತ. 6 5 ಕನಿಷ್ಠನೇ ಹಾಕೋಣ, 1 ಹಾಕ್ತೀನಿ. 6 1 6 + 1 7 ಹಾಕಿದ್ರೆ ಇದು 2 ಅಂಕಿಯ ಸಂಖ್ಯೆ ಆಗುತ್ತೆ. ನಮಗೆ ಬರ್ಬೇಕಾದ್ರೆ ಎಷ್ಟು? 3 ಅಂಕಿಯ ಸಂಖ್ಯೆ. ಹಾಗಾಗಿ 1 ಹಾಕಕ್ಕೆ 2 ಹಾಕಿದ್ರೆ 6 2 12 + 1 13 ಆಗುತ್ತೆ. ಒಂದೇ ತರ ಬರಬೇಕು ಅಂತ ಹೇಳಿದೆ, ಸರಿ ಆಗ್ತಾ ಇದೆ. ಹಾಗಾದ್ರೆ ಇಲ್ಲೆಲ್ಲ ಇನ್ನೊಂದು ಯೋಚನೆ ಮಾಡಿ, 1 2 ಹಾಕಿದಾಗ ಅದೇ ತರ ಸಂಖ್ಯೆ ಬರುತ್ತೆ. ಇನ್ನೊಂದು ಎಲ್ಲಿ ಬರ್ಬೋದು? ಇನ್ನೊಂದು ಗುಣಿಸಿದಾಗ ಸೇಮ್ ಬಿಡಿ ಸ್ಥಾನದಲ್ಲಿರೋ ಸಂಖ್ಯೆನೇ ಬರೋಂಥದ್ದು ಯಾವ್ದಾರು ಇದು 6 ಮನೇಲಿ ಹೇಳ್ಕೊಂಡ್ರೆ 6 1 6 6 1 6 6 2 12 ನೋಡಿ, ಬಿಡಿ ಸ್ಥಾನ ಒಂದೇ ತರ ಇದೆ. 6 3 18 ಇಲ್ಲಿ ಬಿಡಿ ಸ್ಥಾನ ಬೇರೆ ಬೇರೆ ಇದೆ. 6 4 24 ಇಲ್ಲಿದೆ. ಹಂಗೆ
ಕಾರಣಕ್ಕೆ ಬರಲ್ಲ. 6 36 ಇದು ತಗೋಬಹುದು ನೋಡಿ, ಇದು ತಗೋಬಹುದು, ಇದು ತಗೋಬಹುದು, ಇದು ತಗೋಬಹುದು. ಈಗಾಗಲೇ ಇದನ್ನ ಚೆಕ್ ಮಾಡಿದ್ವಿ, ಇದು ಬರಲ್ಲ ಅಂತ ಗೊತ್ತಾಗಿದೆ. ಈಗ ಮುಂದಕ್ಕೆ ಹೋಗಿ 4 ಹಾಕಿ ಮಾಡೋಣ. ಬಿ ಇರೋ ಜಾಗ ನಾನು 4 ಹಾಕಿ 6 4 24. ಶೇಷ ಎಷ್ಟು ಉಳಿತು? 2. ಇಲ್ಲಿ ಏನಾರ ಹಾಕಿ ಮಾಡೋಣ. ನನಗೆ ಹಿಂಗೆ ಬರಬೇಕು, 3 3 2 2 ಬರಬೇಕು. ಇಲ್ಲಿ ನಾನು ಏನಾದ್ರು 6 ಹಾಕಿ ನೋಡ್ತೀನಿ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಟೆಸ್ಟ್ ಮೆಥಡ್ 6 ಹಾಕಿ 6 36 ಪ್ಲಸ್ 2 38 ಸರಿ ಆಗಲಿಲ್ಲ. 7 ಹಾಕಿ 6 7 42 ಪ್ಲಸ್ 2 44 ಸರಿ ಆಗ್ತಾ ಇತ್ತು ನೋಡಿ. ಸೊ ಹಾಗಾಗಿ ಎ ಇರೋ ಜಾಗಕ್ಕೆ ಎಷ್ಟು ಹಾಕ್ಬೇಕು? 7 ಹಾಕ್ಬೇಕು. ಕರೆಕ್ಟಾ? 6 4 24 4 ಆಯ್ತು. 6 7 42 ಪ್ಲಸ್ 2 44 ಆಯ್ತು. 3 ಅಂಕಿಯ ಸಂಖ್ಯೆನೂ ಆಯ್ತು. 3 ಕೂಡ ಒಂದೇ ರೀತಿಯಲ್ಲೂ ಕೂಡ ಇದಾವೆ. ಆಮೇಲೆ ಇಲ್ಲಿ 4 ಇದ್ರೆ ಇನ್ನೂ 4 ಬಂದಿದೆ. ಏನು ಬೇರೆ ಏನ್ ಬೇಕಾದ್ರೆ ಆಗ್ತದೆ. ಕರೆಕ್ಟಾ? ಅಲ್ಲಿಗೆ ಏನಾಯ್ತು ಉತ್ತರ ನೋಡಿ. ಈ ತರ ಯೋಚನೆ ಮಾಡ್ಬೇಕು ನೀವು. ಎ ಇಸ್ ಈಕ್ವಲ್ ಟು 7, ಬಿ ಇಸ್ ಈಕ್ವಲ್ ಟು 4. ಏನಾಗುತ್ತೆ? 74 ಇಂಟು 6 ಈಸ್ ಈಕ್ವಲ್ ಟು 444. ಕರೆಕ್ಟ್ ಅಲ್ವಾ? ಇನ್ನೊಂದ್ಸರಿ ಹೇಳ್ಬೇಕಾ ಇದನ್ನ? ನೋಡಿ ಮಕ್ಕಳೇ, ಇಲ್ಲಿ ಏನಪ್ಪ, ಈ ಆಲ್ಫಾ ಅಂದ್ರೆ ಆಲ್ಫಾಬೆಟ್ ಇರೋ ಜಾಗದಲ್ಲಿ ನಾನು ಸಂಖ್ಯೆ ಕೊಡ್ಬೇಕು. ಸಂಖ್ಯೆ ಸುಮ್ಮನೆ ಮನಸ್ಸಿಗೆ ಬಂದಿದ್ದೆಲ್ಲ ತೋಚಿದ್ದೆಲ್ಲ ಸಂಖ್ಯೆ ಕೊಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಏನ್ ನಿಬಂಧನೆ ಇದೆ? ಗುಣಾಕಾರ ಮಾಡಬೇಕು ಅನ್ನೋ ನಿಬಂಧನೆ ಇದೆ. ಇಲ್ಲಿ ಒಂದು ಸಂಖ್ಯೆ ಕೊಟ್ಟಾಗ ಇಲ್ಲಿ ಏನ್ ಕೊಡ್ತೀವಿ ಬರ್ತಕ್ಕಂಥ ಉತ್ತರನೂ ಕೂಡ ಅದೇ ಇರಬೇಕು ಅಂತಕ್ಕಂಥದ್ದು. ಹಾಗಾಗಿ ನಾನು 6ರ ಬಗ್ಗೆ 6ರಿಂದ ಗುಣಿಸ್ತಾ ಇದ್ದೀನಿ. 6ರ ಬಗ್ಗೆಯಲ್ಲಿ ಆ ತರದ 3 ಪಾಸಿಬಿಲಿಟೀಸ್ ಇದೆ. ಯಾವಾಗ 6 2 12 ಅಂತ ಹಾಕಿದಾಗ ಇಲ್ಲಿ 2 ಇದ್ರೆ ಇಲ್ಲೂ ಬಿಡಿಸ್ತಾ ಅಂತಲೇ ಇರುತ್ತೆ. ಇನ್ನ 6 4 24 ಅಂತ ಹಾಕಿದಾಗ 4 ಹಾಕಿದ್ರು ಬರುತ್ತೆ ಅಂತ ಗೊತ್ತಾಯ್ತು. ಇನ್ನ 6 6 36 ಅಂತ ಹೇಳಿದಾಗಲೂ 6 ಹಾಕಿದ್ರು ಕೂಡ ಬಿಡಿಸ್ತಾನದಲ್ಲೂ ಅದೇ ಸಂಖ್ಯೆನೇ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಈ 3 ಸಾಧ್ಯತೆಗಳು ಇದೆ. ನಾನು 2 ಹಾಕಿ ಚೆಕ್ ಮಾಡಿ ನೋಡಿದ್ವಿ. 6 2 12 ಎರಡೇನ ಬಂತು, 1 ದಶಕ. ಆದ್ರೆ ಇಲ್ಲಿ ಎ ಇರೋ ಜಾಗದಲ್ಲಿ 1ರಿಂದ 9ರವರೆಗಿನ ಯಾವುದೇ ಸಂಖ್ಯೆ ಹಾಕಿದ್ರು ಕೂಡ ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡಲ್ಲ. ಅಂದ್ರೆ ಬರ್ತಕ್ಕಂಥ ಉತ್ತರ 3 ಅಂಕಿಯ ಸಂಖ್ಯೆ ಆಗಿರ್ಬೇಕು ಮತ್ತು 3 ಕೂಡ ಒಂದೇ ರೀತಿಯ ಸಂಖ್ಯೆ ಆಗಿರ್ಬೇಕು ಅಂತಕ್ಕಂಥ ಕಂಡೀಷನ್ ಅನ್ನ ಸ್ಯಾಟಿಸ್ಫೈ ಮಾಡಲಿಲ್ಲ. ಅರ್ಥ ಆಯ್ತಾ? ಮ್ಯಾಕ್ಸಿಮಮ್ 9 ಆಗಿದ್ರು ಕೂಡ 54 ಪ್ಲಸ್ 1 55 ಆಗ್ತಾ ಇತ್ತು. 55 ಆಯ್ತು, ಇಲ್ಲಿ 2 ಆಗಿತ್ತು, ಸರಿ ಆಗಿಲ್ಲ. ಅಥವಾ 6 5 30 ಅಂತ ಹಾಕಿದ್ರು ಅವಾಗಲೂ ಸರಿ ಆಗಿಲ್ಲ. 6 3 18 ಅಂತ ಹಾಕಿದ್ರೆ ಅವಾಗ ಆಗುತ್ತಾ? ಆಗಲೂ ಆಗಲ್ಲ. ಆ ಸಂದರ್ಭದಲ್ಲೂ ಆಗಲ್ಲ. ಅಂದ್ರೆ ಇಲ್ಲಿ ಮಾತ್ರ ಕಂಡೀಷನ್ ಸ್ಯಾಟಿಸ್ಫೈ ಮಾಡುತ್ತೆ, ಮುಂದಕ್ಕೆ ಮಾಡೋದಿಲ್ಲ. ಹಾಗಾಗಿ 2 ತಗೊಳಕ್ ಮಾಡೋದು. ಮುಂದಕ್ಕೆ ಯೋಚನೆ ಮಾಡೋಣ. 4 ಹಾಕಿದಾಗ 4 ಹಾಕಿದಾಗ 6 4 24 ಒಂದನೇ ಕಂಡೀಷನ್ ಓಕೆ, 2 ದಶಕ ಹೋಗ್ತು. ಈಗ ಇವೆರಡೂ ಸೇಮ್ ಬರಂಗೆ ಏನಾರ ಮಾಡ್ಬೋದಾ ಚೆಕ್ ಮಾಡ್ಕೊಂತ ಓಕೆ. 1 ಹಾಕಿರೋದು ಸಾಧ್ಯನೇ ಇಲ್ಲ, ಯಾಕೆ 2 ಅಂಕಿ ಬರ್ಬೇಕಿನ್ನ. 2 ಹಾಕಿದ್ರೆ 6 12 1 2 14 ಆಯ್ತು, ಸರಿ ಆಗಿಲ್ಲ. 6 3 18 2 20 ಆಯ್ತು, ಅದು ಸರಿ ಆಗಿಲ್ಲ. 6 4 24 2 26 ಬೇರೆ ಬೇರೆ ಆಯ್ತು, ಸರಿ ಆಗಿಲ್ಲ. 5 ಹಾಕಿದ್ರೆ 6 5 32 ಅವಾಗಲೂ ಬೇರೆ ಬೇರೆ ಆಯ್ತು. 6 ಹಾಕಿದ್ರೆ 6 36 2 38 ಅದು ಸರಿ ಆಗಿಲ್ಲ. 7 ಹಾಕಿದ್ರೆ 7 42 ಪ್ಲಸ್ 2 44 ನೋಡಿ ಬಂತು. ಹಾಗಾಗಿ ಇಲ್ಲಿ ಬಿ ಇರೋ ಜಾಗದಲ್ಲಿ 4 ಹಾಕಿ ಎ ಇರೋ ಜಾಗದಾಗ ಎಷ್ಟು ಹಾಕ್ಬೇಕು? 7 ಹಾಕಿದ್ರೆ ಈ ಲೆಕ್ಕಕ್ಕೆ ಕೊಟ್ಟಿರ್ತಕ್ಕಂಥ ಎಲ್ಲಾ ನಿಬಂಧನೆಗಳನ್ನು ಕೂಡ ಸ್ಯಾಟಿಸ್ಫೈ ಮಾಡ್ದಂಗೆ ಆಗುತ್ತೆ, ಅಂದ್ರೆ ತೃಪ್ತಿ ಮಾಡ್ದಂಗೆ ಆಗುತ್ತೆ, ಕರೆಕ್ಟ್ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ನಮ್ಮ ಉತ್ತರ ಕರೆಕ್ಟ್ ಇದೆ. ಹೌದಾ? ಓಕೆ, ಚೆನ್ನಾಗಿದೆ ಅಲ್ವಾ ಈ ತರದ ಲೆಕ್ಕಗಳು? ಸ್ವಲ್ಪ ಬುದ್ಧಿವಂತಿಕೆ ಬೇಕು, ಜಾಣತನ ಬೇಕು, ಸ್ವಲ್ಪ ಪ್ರಯತ್ನ ಪಟ್ಟರೆ ಬರುತ್ತೆ. ನಿಮ್ಮ ಅಭ್ಯಾಸ 1.1 ಇರ್ತಕ್ಕಂಥ ಉಳಿದಿರ್ತಕ್ಕಂಥ ಲೆಕ್ಕಗಳನ್ನ ನೀವು ಮಾಡಬೇಕು. ಅಭ್ಯಾಸ ಎಕ್ಸಸೈಸ್ ನಂಬರ್ 1.1 ನಾನು ಮಾಡಿಸಿ ಬಿಟ್ಟಿರ್ತಕ್ಕಂಥ
ಸುಲಭ ಇರೋ ಲೆಕ್ಕಗಳನ್ನು ಬಿಟ್ಟಿದ್ದೀನಿ. ಆ ಲೆಕ್ಕಗಳನ್ನು ನೀವು ಪ್ರಯತ್ನ ಪಟ್ಟು ಮಾಡಬೇಕು. ನಿಮ್ಮ ಊರಿಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಅವುಗಳನ್ನು ತೋರಿಸಿ. ಪೇಜ್ ನಂಬರ್ ಬೇಕಾ? ಪೇಜ್ ನಂಬರ್ 10. ಪೇಜ್ ನಂಬರ್ 10ರಲ್ಲಿ ಇರ್ತಕ್ಕಂಥ ಲೆಕ್ಕಗಳನ್ನು ಮಾಡಿ. ಓಕೆ, ಈಗ ಮುಂದಿನ ಈ ಪಾಠಕ್ಕೆ ಸಂಬಂಧಪಟ್ಟಂತ ಮುಂದಿನ ವಿಚಾರ ಏನಪ್ಪ ಅಂದ್ರೆ ಬಾಧ್ಯತೆಯ ನಿಯಮಗಳು. ಇದೆಲ್ಲ ನೀವು ಕೆಲವನ್ನೆಲ್ಲ ನಿಮ್ಮ ಪ್ರೈಮರಿ ಶಾಲೆಯಲ್ಲಿ ತಿಳ್ಕೊಂಡಿರ್ತೀರ. ಒನ್ಸ್ ಅಗೇನ್ ರಿಪೀಟ್ ಮಾಡಿ. ಬಾಧ್ಯತೆಯ ನಿಯಮ. ಇದು ಕೂಡ ಅಷ್ಟೇ, ಇದು ತುಂಬಾ ಒಳ್ಳೆ ಪಾಠ. ನಿಮ್ಮ ಮುಂದಿನ ಜೀವನದ ದೃಷ್ಟಿಯಿಂದ ನೀವು ಮುಂದೆ ತಗೊಳ್ತಕ್ಕಂಥ ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಈ ಲೆಕ್ಕಗಳು ಬರ್ತಾ ಹೋಗ್ತವೆ. ಉದಾಹರಣೆಗೆ ನಿಮ್ಮೊಂದು ಪ್ರಶ್ನೆ ಇರೋದನ್ನು ನೀವು ನೋಡಿದ್ರೆ ನವೋದಯದಲ್ಲೆಲ್ಲ 3A4 ಈ ಅಂಕಿಯ ಈ ಸಂಖ್ಯೆಯ ಎಯ ಸ್ಥಾನದಲ್ಲಿ ಯಾವ ಬೆಲೆಯನ್ನು ಆದೇಶಿಸಿದಾಗ ಆ ಸಂಖ್ಯೆಯು 3ರಿಂದ ಭಾಗವಾಗುತ್ತದೆ ಅಥವಾ 3ರಿಂದ ನಿಶೇಷವಾಗಿ ಭಾಗವಾಗುತ್ತದೆ ಅಂತ ಕೇಳ್ಬಿಟ್ಟು ಕೆಳಗಡೆ ಆಪ್ಷನ್ ಕೊಟ್ಟಿರ್ತಾರೆ. A0, B1, C2, D3 ಅಂತ ಕೊಟ್ಟಿರ್ತಾರೆ. ನನ್ನ ಪ್ರಶ್ನೆ ಸರಿಯಾಗಿ ಅರ್ಥ. ಎಯ ಬೆಲೆ ಅಥವಾ ಈ ಸಂಖ್ಯೆಯು 3ರಿಂದ ನಿಶೇಷವಾಗಿ ಭಾಗವಾಗಬೇಕಾದರೆ ಎಯ ಜಾಗದಲ್ಲಿರಬೇಕಾದ ಸಂಖ್ಯೆಯು, ಈ ಸಂಖ್ಯೆಯು 3ರಿಂದ ನಿಶೇಷವಾಗಿ ಭಾಗವಾಗಬೇಕಾದಾಗ ಎಯ ಸ್ಥಾನದಲ್ಲಿರುವ ಸಂಖ್ಯೆಯು ಅಂತ ಹೇಳ್ಬಿಟ್ಟು 4 ಆಪ್ಷನ್ ಕೊಟ್ಟಿರ್ತಾನೆ ಅಂತ. ನೀವು ಗೊತ್ತಿರಲಿಲ್ಲ ನಿಯಮ ಅಂತ ಹೇಳಿದ್ರೆ ನೀವೇನ್ ಮಾಡ್ತೀರಾ? ನನಗೆ ಹೇಳ್ತಕ್ಕಂಥ ಬಾಧ್ಯತೆ ನಿಯಮ ಏನಾದ್ರು ನಿಮಗೆ ಗೊತ್ತಿರಲಿಲ್ಲ ಅಂದ್ರೆ ನೀವೇನ್ ಮಾಡ್ತಾ ಇದ್ರಿ? ಒಂದೊಂದೇ ಲೆಕ್ಕ ಹಾಕಿ ಚೆಕ್ ಮಾಡ್ತಾ ಇದ್ರಿ. 3 ಇರೋ ಜಾಗದಾಗ ಎ ಇರೋ ಜಾಗದಲ್ಲಿ 0 ಹಾಕಿಂತಿದ್ರೆ ಅದು 304 ಆಯ್ತು. 304 3ರಿಂದ ಭಾಗ ಆಗುತ್ತಾ ಅಂತ ಹೇಳ್ಬಿಟ್ಟು 3 ಹಾಕೊಂಡು 3 1 3 0 ಆಗಿ 4 ಉಳಿತು. 3 1 3 ಶೇಷ 1 ಉಳಿತು. ಹಾಗಾದ್ರೆ ನಿಶೇಷವಾಗಿ ಭಾಗ ಆಗಲ್ಲ. ಇದು ಬರಲ್ಲ. ನೆಕ್ಸ್ಟ್ ಇದಾಯ್ತು ಅಂತಿದ್ರೆ ಹಂಗೆ ಚೆಕ್ ಮಾಡ್ಕೊಂತ ಕುತ್ಕೊಂತಾರೆ. ಅದು ದಡ್ತನ. ಆ ರೀತಿ ಚೆಕ್ ಮಾಡ್ತಕ್ಕಂಥದ್ದು ದಡ್ತನ. ಯಾರ ಲೆಕ್ಕ ಗೊತ್ತಿಲ್ಲದೆ ಇದ್ದರೆ ಈ ಕೆಲಸ ಮಾಡ್ತೀವಿ. ನಾವು ಈ ರೀತಿ ಎಲ್ಲ ಮಾಡ್ದಂಗೆ ನೈಜ ಭಾಗಾಕಾರವನ್ನ ಮಾಡ್ದಂಗೆ ಅದು 3ರಿಂದ ಭಾಗ ಆಗಬೇಕು ಅಂದ್ರೆ ಎ ಇರೋ ಜಾಗದಾಗ ಹಾಗಾದ್ರೆ ನಾನು ಏನು ಬೆಲೆ ಆದೇಶ ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ. ಅದಕ್ಕೋಸ್ಕರ ಬಾಧ್ಯತೆಯ ನಿಯಮಗಳು ನಮಗೆ ಸಹಾಯಕ್ಕೆ ಬರ್ತವೆ. ಸೊ ಫಸ್ಟ್ ನಾನು ಬಾಧ್ಯತೆ ನಿಯಮಗಳನ್ನ ತಿಳ್ಕೊಂಡ್ಬಿಟ್ಟು ಇದಕ್ಕೆ ಒಂದ್ ಕಡೆ ಬರ್ಕೊಂಡಿರಿ. ನೆಕ್ಸ್ಟ್ ನಾನು ಬಾಧ್ಯತೆ ನಿಯಮ ಹೇಳಿದಾಗ ನೀವೇ ಸುಲಭವಾಗಿ ಪಟ್ ಅಂತ 1 ನಿಮಿಷದಲ್ಲಿ ಉತ್ತರ ಹೇಳ್ತೀರಿ ಇದು ಯಾಕೆ ಹೆಂಗಾಗುತ್ತೆ ಅಂತ. ಆ ನಿಯಮ ಗೊತ್ತಾಗದಿದ್ರೆ ಏನ್ ಮಾಡ್ಬೇಕಿತ್ತು? 4 ಹೇಗೆ 0 ಹಾಕೊಂಡ್ ಸರಿ ನೋಡೋದು, 1 ಹಾಕೊಂಡ್ ಸರಿ ನೋಡೋದು, 2 ಹಾಕೊಂಡ್ ಸರಿ ನೋಡೋದು, 3 ಹಾಕೊಂಡ್ ಸರಿ ನೋಡೋದು, ಹಿಂಗ್ ಮಾಡ್ಕೊಂತ ಕೂತ್ಕೊಂಡ್ರೆ ತುಂಬಾ ಫಾಸ್ಟ್ ಆಗಿ ನೀನ್ ಲೆಕ್ಕ ಮಾಡ್ತೀಯ ಅಂತಂದ್ರು 5 ನಿಮಿಷ. ಆದ್ರೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲಿ ಒಂದು ಕ್ವಶನ್ ಅನ್ನು ಸಾಲ್ವ್ ಮಾಡಲಿಕ್ಕೆ ನಿಮಗೆ ಕೇವಲ 1 ನಿಮಿಷದ ಕಾಲಾವಕಾಶ ಇದೆ. 1 ನಿಮಿಷದೊಳಗಡೆ ಅದನ್ನು ಮುಗಿಸ್ಬೇಕು ಅಂತ ಹೇಳಿದ್ರೆ ನಾವು ಈ ತರ ನೈಜ ಕ್ರಿಯೆಯನ್ನು ಮಾಡ್ಕೊಳ್ತಾ ಕೂರಬಾರ್ದು. ಹಾಗಾಗಿ ನಿಯಮಗಳನ್ನ ತಿಳ್ಕೊಂಡಿದ್ರೆ ನಾವು ಸುಲಭವಾಗಿ ಲೆಕ್ಕಿಸ್ಬೋದು. ಓಕೆ, ಅದು ಹೇಗೆ ಅನ್ನೋದನ್ನು ನೋಡಿ. ಇದು ಬರ್ದಿಟ್ಕೊಂಡಿರಿ. ಆಮೇಲೆ ನೀವೇ ನನಗೆ ಉತ್ತರ ಹೇಳ್ತೀರಿ ಹೆಂಗೆ ಎ ಅನ್ನೋದು ಏನಾಗುತ್ತೆ. ಓಕೆ, ಮೊದಲನೇದು 2ರ ಬಾಧ್ಯತೆಯ ನಿಯಮ. 2ರ ಬಾಧ್ಯತೆಯ ನಿಯಮ ಅಂದ್ರೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳು 2ರಿಂದ ನಿಶೇಷವಾಗಿ ಭಾಗ ಆಗ್ತವೆ ಅಂತ ಹೇಳಿದ್ರೆ ಅದು ಕಂಡೀಷನ್ ಏನಿರಬೇಕು ಅಂತ. ನಾನು ಈಗ ಇಲ್ಲಿ ಒಂದು ಸಂಖ್ಯೆಗಳು ಕೊಡ್ತೀನಿ. 1024, 15,313, 717, 9,998 ಅಥವಾ 6,020 ಈ ಸಂಖ್ಯೆಗಳಿದೆ. ಇವು 2ರಿಂದ ನಿಶೇಷವಾಗಿ ಭಾಗ ಆಗ್ತವ ಅಂತ ಕೇಳ್ತಾರೆ. ನಾವೇನ್ ಹೇಳಿದೀನಿ ಆಗ್ಲೇ, ನಾವು ಭಾಗಾಕಾರ ಮಾಡಬಾರ್ದು. ಭಾಗಾಕಾರ ಮಾಡ್ಕೊಂಡು ಕೂತ್ಕೊಳ್ತಕ್ಕಂಥದ್ದಲ್ಲ, ನಿಯಮವನ್ನು ತಿಳ್ಕೊಂಡು ನಾವು ಮಾಡಬೇಕು. ಓಕೆ,
ಇದು ಭಾಗ ಆಗತ್ತಾ? ಸ್ವಲ್ಪ ಯೋಚನೆ ಮಾಡಿ ಹೇಳಿದ್ರೆ ಹಿಂದಿನ ತರಗತಿಯಲ್ಲಿ ನಿಮಗೆ ಹೇಳ್ಕೊಟ್ಟಿರ್ತಾರೆ ಭಾಗ ಆಗತ್ತೆ ಅಲ್ವಾ? ಯಾಕೆ ಭಾಗ ಆಗತ್ತೆ ಹೇಳ್ತೀರಾ ಯಾರಾದ್ರೂ? ಎಸ್, ಏನ್ ಹೇಳಿ? ಕೊಟ್ಟಿರ್ತಕ್ಕಂಥ ಸಂಖ್ಯೆಯಲ್ಲಿನ ಬಿಡಿ ಸ್ಥಾನದ ಅಂಕಿಯು ಸರಿ ಸಂಖ್ಯೆಯಾಗಿದ್ದರೆ ಆ ಸಂಖ್ಯೆಯು 2ರಿಂದ ನಿಶೇಷವಾಗಿ ಭಾಗವಾಗುತ್ತದೆ. ನಾವು ಲೆಕ್ಕ ಮಾಡಿ ನೋಡೋದು ಬೇಕಿಲ್ಲ, ಡೈರೆಕ್ಟ್ ಬಿಡಿ ಸ್ಥಾನ ನೋಡ್ರಿ. ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಅಂಕಿ 0, 2, 4, 6 ಅಥವಾ 8 ಆಗಿದ್ರೆ ನೋ ಡೌಟ್ ಎಂಥದೇ ದೊಡ್ಡ ಸಂಖ್ಯೆ ಆಗಿರಲಿ ಆ ಸಂಖ್ಯೆ 2ರಿಂದ ನಿಶೇಷವಾಗಿ ಭಾಗ ಆಗುತ್ತೆ. ಆ ಕಂಡೀಷನ್ ನೀವು ಬರ್ಕೊಂಡು 2ರ ಬಾಧ್ಯತೆಯ ನಿಯಮ ಹೆಡಿಂಗ್ ಬರ್ಕೊಂಡಿದ್ದೀರಲ್ಲ, 2ರ ಬಾಧ್ಯತೆಯ ನಿಯಮ. ಕೊಟ್ಟಿರುವ ಸಂಖ್ಯೆಯಲ್ಲಿನ ಬಿಡಿ ಸ್ಥಾನದಲ್ಲಿನ ಅಂಕಿಯು ಸರಿ ಸಂಖ್ಯೆಯಾಗಿದ್ದರೆ ಅಥವಾ ಸರಿ ಸಂಖ್ಯೆಯಾಗಿದ್ದರೆ ದತ್ತ ಸಂಖ್ಯೆಯು 2ರಿಂದ ನಿಶೇಷವಾಗಿ ಭಾಗವಾಗುತ್ತದೆ. ಹೌದಲ್ವಾ? ಓಕೆ, ಹಾಗಾದ್ರೆ ಹೇಳೋಣ. ಇದು 2ರಿಂದ ಭಾಗ ಆಗುತ್ತೆ. ಕಾರಣ ಏನು? ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆ ಸರಿ ಸಂಖ್ಯೆ ಆಗಿದೆ ಸರ್, ಹಾಗಾಗಿ ನಾವೇನು ಬಾಕ್ಸ್ ನೋಡೋದೇ ಬೇಡ, 2ರಿಂದ ಭಾಗ ಆಗುತ್ತೆ. ನೋಡಿ ಎಷ್ಟು ಸುಲಭ ಕಂಡುಹಿಡಿದ್ವಿ. ಈಗ 5 ಸೆಕೆಂಡ್, ಇದು 5 ಸೆಕೆಂಡ್ ಬೇಡ, ಇದು ಆಗಲ್ಲ, ಸುಲಭವಾಗಿ ಹೇಳ್ತೇವೆ. ಯಾಕೆ? ಬಿಡಿ ಸ್ಥಾನದಲ್ಲಿರ್ತಕ್ಕಂಥದ್ದು ಬೆಸ ಸಂಖ್ಯೆ ಆಗಿದೆ ಸರ್, ಹಾಗಾಗಿ ಇದು 2ರಿಂದ ನಿಶೇಷವಾಗಿ ಭಾಗ ಆಗಲ್ಲ. ಇದು ಕೂಡ ಭಾಗ ಆಗಲ್ಲ. ಯಾಕೆ? ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆ ಬೆಸ ಸಂಖ್ಯೆ ಆಗಿದೆ, ಹಾಗಾಗಿ ಭಾಗ ಆಗಲ್ಲ. ಹಾಗಾದ್ರೆ ಇದು ಭಾಗ ಆಗುತ್ತೆ. ಓಕೆ, ಬಿಡಿ ಸ್ಥಾನದಲ್ಲಿ 8 ಇದೆ, 8 ಅಂತಕ್ಕಂಥದ್ದು ಸರಿ ಸಂಖ್ಯೆ, ಹಾಗಾಗಿ ಇದು 2ರಿಂದ ಭಾಗ ಆಗುತ್ತೆ. 0 ಕೂಡ ಸರಿ ಸಂಖ್ಯೆ ಅಂತ ಪರಿಗಣಿಸಿದೀವಿ ನಾವು, ಹಾಗಾಗಿ 6020 ಕೂಡ 2ರಿಂದ ನಿಶೇಷವಾಗಿ ಭಾಗ ಆಗುತ್ತೆ. ಎಷ್ಟು ಸುಲಭ ಆಯ್ತಲ್ವ ಮಕ್ಕಳೇ? ನೀವಿಲ್ಲ ಅಂತಂದ್ರೆ ನೋಡಬಹುದು, ಎಂಥದೇ ದೊಡ್ಡ ಸಂಖ್ಯೆ ಆಗಲಿ ಪಾಯಿಂಟ್ ಅಂತ ನೋಡ್ತಿದ್ದಂಗೆ ಹೇಳ್ಬೋದು. ಅದು ಆ ಸಂಖ್ಯೆಯಲ್ಲಿ ಒಂದು 100 ಡಿಜಿಟ್ ಇರ್ಲಿ. ಉದಾಹರಣೆ ಹಿಂಗಿರುತ್ತಪ್ಪ, ಹಿಂಗಿರುತ್ತೆ, ಹಿಂಗಿರುತ್ತೆ. ಈ ಸಂಖ್ಯೆ 2ರಿಂದ ಭಾಗ ಆಗುತ್ತಾ ಅಂದ್ರೆ ನನಗೆ ನಿಯಮ ಗೊತ್ತಿದ್ದರೆ ಏನ್ ಮಾಡ್ಬೇಕಿತ್ತು? ಬಾಕ್ಸ್ಗೆ ಕುತ್ಕೋಬೇಕಿತ್ತು. ಅದು ಯಾವುದು ಬೇಡವೇ ಬೇಡ, ಒಂದೇ ಸೆಕೆಂಡ್ ಅಲ್ಲಿ ಹೇಳ್ತೀರಾ, ಇಲ್ಲಿ ನೋಡ್ತೀರಾ ಬಿಡಿ ಸ್ಥಾನದಲ್ಲಿ ಇರ್ತಕ್ಕಂಥ ಸಂಖ್ಯೆ ಸರಿ ಸಂಖ್ಯೆ ಆಗಿದೆ, ಹಾಗಾದ್ರೆ ನೋ ಡೌಟ್ ಸರ್ ಇದು 2ರಿಂದ ನಿಶೇಷವಾಗಿ ಭಾಗ ಆಗುತ್ತೆ. ಅರ್ಥ ಆಯ್ತಲ್ಲ? 2ರ ಬಾಧ್ಯತೆ ನಿಯಮವನ್ನು ಬರ್ಕೊಂಡ್ರೆ ಎಲ್ಲರೂ ಏನು? ಕೊಟ್ಟಿರುವ ಸಂಖ್ಯೆಯಲ್ಲಿನ ಬಿಡಿ ಸ್ಥಾನದ ಅಂಕಿಯು ಸರಿ ಸಂಖ್ಯೆಯಾಗಿದ್ದರೆ ಅಥವಾ ಸಮಸಂಖ್ಯೆಯಾಗಿದ್ದಲ್ಲಿ ಆ ಸಂಖ್ಯೆಯೂ ಸಹ 2ರಿಂದ ನಿಶೇಷವಾಗಿ ಭಾಗವಾಗುತ್ತದೆ. ಮುಂದಿನ ನಿಯಮ 3ರ ಬಾಧ್ಯತೆಯ ನಿಯಮ. ಚೆನ್ನಾಗಿ ಲೆಕ್ಕ ಕೊಟ್ಟಿದ್ದಲ್ಲಿ ಈಗ ಗೊತ್ತಾಗುತ್ತೆ 3ರ ಬಾಧ್ಯತೆ. ಈಗ ಉದಾಹರಣೆಗೆ 143 ಅಂತ ಇದೆ. ಈ ಸಂಖ್ಯೆ 3ರಿಂದ ನಿಶೇಷವಾಗಿ ಭಾಗ ಆಗುತ್ತಾ ಅಂತ ಕೇಳಿದ್ರೆ ಇಲ್ಲೂ ಬಿಡಿ ಸ್ಥಾನ ನೋಡೋದಲ್ಲ, 2ಕ್ಕಿದ್ದಂತ ಬಾಧ್ಯತೆ ನಿಯಮ 3ಕ್ಕಿರ್ಬೇಕು ಅಂತ ಏನಿಲ್ಲ. 3ಕ್ಕೆ ಏನಾಗಲ್ಲ ಬಾಧ್ಯತೆ ನಿಯಮ ನೋಡೋಣ. 3 ಮತ್ತು 9ಕ್ಕೂ ಒಂದೇ ಬಾಧ್ಯತೆ. ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನಾವು ಬಾಕ್ಸ್ ನೋಡಬಾರ್ದು, ಡೈರೆಕ್ಟ್ ಆಗಿ ಹೇಳ್ಬೇಕು. ಹೆಂಗಪ್ಪ ಹೇಳೋದಂದ್ರೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಯಲ್ಲಿನ ಅಂಕಿಗಳ ಮೊತ್ತವನ್ನ ಕಂಡುಹಿಡ್ಕೋಬೇಕು. ಅಂದ್ರೆ 1 + 4 + 3 ಎಷ್ಟಾಯ್ತು ಮಕ್ಕಳೇ? 4 + 3 7, 7 + 1 8. ಈ ಬಂದಂತಹ ಸಂಖ್ಯೆ 3ರಿಂದ ಭಾಗವಾದಲ್ಲಿ ದತ್ತ ಸಂಖ್ಯೆಯೂ ಸಹ 3ರಿಂದ ಭಾಗವಾಗುತ್ತದೆ. ಫಸ್ಟ್ ಏನ್ ಮಾಡಬೇಕು? ಕೊಟ್ಟಿರ್ತಕ್ಕಂಥ ಸಂಖ್ಯೆಯಲ್ಲಿನ ಅಂಕಿಗಳನ್ನ ಕೂಡಬೇಕು. ಕೂಡಿದಾಗ ಏನ್ ಉತ್ತರ ಬರುತ್ತಲ್ಲ, ಆ ಬಂದಂತ ಉತ್ತರ ಏನಾದ್ರೂ 3ರಿಂದ ಭಾಗ ಆದರೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಯನ್ನು ಸಹ 3ರಿಂದ ಭಾಗ ಆಗುತ್ತೆ. ಅಲ್ಲಿಗೆ 143 3ರಿಂದ ಭಾಗ ಆಗುತ್ತಾ? ಆಗಲ್ಲ. ಯಾಕೆ ಹೇಳಿ? 143ದಲ್ಲಿರ್ತಕ್ಕಂಥ ಎಲ್ಲಾ ಅಂಕಿಗಳನ್ನು ಕೂಡಿದೀನಿ, 1 + 4 + 3 8 ಬಂತು. 8 ಅನ್ನೋದು 3ರಿಂದ ನಿಶೇಷವಾಗಿ ಭಾಗ ಆಗೋದಿಲ್ಲ, ಹಾಗಾಗಿ 143 ಕೂಡ 3ರಿಂದ ಭಾಗ ಆಗೋದಿಲ್ಲ ಅಂತಕ್ಕಂಥದ್ದು ಗೊತ್ತಾಯ್ತು.
ಮುಂದಿನ ಸಂಖ್ಯೆ ಬನ್ನಿ. ಓಕೆ, 2535. ಈಗ ಇವೆಲ್ಲವನ್ನು ಕೂಡ 2 ಪ್ಲಸ್ 5 ಪ್ಲಸ್ 3 ಪ್ಲಸ್ 5 ಎಷ್ಟು ಬಂತು ಮಕ್ಕಳ? 2 ಪ್ಲಸ್ 5 7, 7 ಪ್ಲಸ್ 3 10, 10 ಪ್ಲಸ್ 5 15 ಬಂತು. 15 ಅನುಮಾನನೇ ಬೇಡ, 3ರಿಂದ ನಿಶೇಷವಾಗಿ ಭಾಗ ಆಗುತ್ತೆ. ಹಾಗಾದ್ರೆ 2535 ಕೂಡ 3ರಿಂದ ನಿಶೇಷವಾಗಿ ಭಾಗ ಆಗುತ್ತೆ. ನಿಮಗೆ ಅನುಮಾನ ಇದ್ರೆ ಸೈಡಲ್ಲಿ ಹಾಕೊಂಡು 3ರಿಂದ ಬಾಕ್ಸ್ ನೋಡಿ, ಭಾಗ ಆಗುತ್ತೆ. ಹಾಗಾದ್ರೆ 3ರ ಬಾಧ್ಯತೆ ನಿಯಮ ಏನು? ಕಡೆ ಕೊಟ್ಟಿರುವ ಸಂಖ್ಯೆಯಲ್ಲಿನ ಎಲ್ಲ ಅಂಕಿಗಳ ಮೊತ್ತವು 3ರಿಂದ ಭಾಗವಾದಲ್ಲಿ ದತ್ತ ಸಂಖ್ಯೆಯೂ ಸಹ 3ರಿಂದ ನಿಶೇಷವಾಗಿ ಭಾಗವಾಗುತ್ತದೆ. ಉದಾಹರಣೆಗಳನ್ನ ನೀವು ಸ್ಕ್ರೀನ್ ಶಾಟ್ ಮಾಡಿ ನೋಡ್ಕೊಂಡು ಬರ್ಕೋಬೇಕು. ಓಕೆ, ಇನ್ನೊಂದು ಚೆಕ್ ಮಾಡಿ. 3ಕ್ಕೂ ಅದೇ ನಿಯಮ ಅಂತ ಹೇಳಿದ್ದೀನಿ ನಾನು, ಜೊತೆಗೆ 9ಕ್ಕೂ ಅದೇ ನಿಯಮ ಅಂತ ಹೇಳಿದ್ದೀನಿ. ಈಗ ಉದಾಹರಣೆಗೆ ಹೀಗಿದೆ ಅಂತ 2358. ಈ ಸಂಖ್ಯೆ 3ರಿಂದ ಭಾಗ ಆಗುತ್ತಾ ಅಂತ ಹೇಳಿದ್ರೆ ಈ 4 ಅಂಕಿಗಳನ್ನು ಕೂಡ್ಕೋಬೇಕು. 2 ಪ್ಲಸ್ 3 5, 5 ಪ್ಲಸ್ 5 10, 10 ಪ್ಲಸ್ 8 18. 18 ಅನ್ನೋದು 3ರಿಂದ ಭಾಗ ಆಗುತ್ತಾ? ಹೌದು. ಹಾಗಾದ್ರೆ ಇದು ಕೂಡ 3ರಿಂದ ಭಾಗ. 9ಕ್ಕೂ ಅದೇನೇ ಅಂದ್ರೆ ಅವಾಗ ಏನ್ ಮಾಡ್ಬೇಕು? ಈ ಎಲ್ಲಾ ಅಂಕಿಗಳನ್ನು ಕೂಡ್ಕೋಬೇಕು. ಬಂದಂತ ಉತ್ತರ 9ರಿಂದ ಭಾಗವಾದಲ್ಲಿ ಆ ಸಂಖ್ಯೆಯೂ ಸಹ 9ರಿಂದ ಭಾಗ ಆಗುತ್ತೆ. ನೋಡಿ, 2 ಪ್ಲಸ್ 3 5, 5 ಪ್ಲಸ್ 5 10, 10 ಪ್ಲಸ್ 8 18, 18 9ರಿಂದ ನಿಶೇಷವಾಗಿ ಭಾಗ ಆಗ್ತಾ ಇದೆ. ಹಾಗಾದ್ರೆ 2358 ಸಹ 9ರಿಂದ ನಿಶೇಷವಾಗಿ ಭಾಗ ಆಗುತ್ತೆ. ಪರೀಕ್ಷೆ ಮಾಡಿ ನೋಡಿ, ಭಾಗಕರ ಬರುತ್ತಲ್ಲ, ಪರೀಕ್ಷೆ ಮಾಡಿ ನೋಡಿ. ಮುಂದಿದ್ದು 4ರ ಬಾಧ್ಯತೆಯನ್ನು 5624. 6633 ಇದೆ. ಇವು 4ರಿಂದ ಬರುತ್ತೆ. ಹಾಗಾದ್ರೆ 4ಕ್ಕೇನು ಬಾಧ್ಯತೆ ನಿಯಮ ಇದೆ ನಾನು ಮಕ್ಕಳೇ? 4ರ ಬಾಧ್ಯತೆ ನಿಯಮ ಏನ್ ಹೇಳುತ್ತಪ್ಪ ಅಂದ್ರೆ, ಕೊಟ್ಟಿರುವ ಸಂಖ್ಯೆಯಲ್ಲಿನ ಬಿಡಿ ಮತ್ತು 10ರ ಸ್ಥಾನದ ಸಂಖ್ಯೆಗಳು ಅಥವಾ ಕೊನೆಯ 2 ಸಂಖ್ಯೆಗಳು, ಬಿಡಿ ಮತ್ತು 10ರ ಆ ಕಡೆಯಿಂದ, ಅದಕ್ಕೆ ಸ್ಥಾನ ಕೊನೆಯ ಕೆಲಸರಿ ಇದು ಅಂತ ಕನ್ಫ್ಯೂಸ್ ಮಾಡ್ಕೊಳ್ತೀರಿ. ಹಾಗಾಗಿ ನಾನು ಹಾಗೆ ಹೇಳ್ತೀನಿ, ಬಿಡಿ ಮತ್ತು 10ರ ಸ್ಥಾನದ ಸಂಖ್ಯೆಯು 4ರಿಂದ ಭಾಗವಾದಲ್ಲಿ ಆ ಸಂಖ್ಯೆಯೂ ಸಹ 4ರಿಂದ ಭಾಗವಾಗುತ್ತದೆ. ಬಿಡಿ ಮತ್ತು 10ರ ಸ್ಥಾನದಲ್ಲಿ ಎಷ್ಟಿದೆ? 24 ಇದೆ. 24 4ರಿಂದ ಭಾಗ ಆಗುತ್ತಾ? ಆಗುತ್ತೆ. 4 6 24. ಹಾಗಾದ್ರೆ 5624 ಕೂಡ 4ರಿಂದ ಭಾಗ ಆಗುತ್ತೆ. ಭಾಗ ಮಾಡಿ ನೋಡಿ, ಅರ್ಥ ಆಯ್ತಾ? ಇಲ್ಲಿಗೆ ಬನ್ನಿ. 33 ಇದೆ. 33 ಅನ್ನೋದು 4ರಿಂದ ನಿಶೇಷವಾಗಿ ಭಾಗ ಆಗುತ್ತಾ? 4 8 32, ಒಂದಷ್ಟ ಉಳಿಯುತ್ತೆ, ಶೇಷ ಉಳಿಯುತ್ತೆ ಅಲ್ವಾ? ಅಷ್ಟ ಅಲ್ಲ, ಶೇಷ ಉಳಿಯುತ್ತೆ. ಹಾಗಾಗಿ 633 ಕೂಡ 4ರಿಂದ ಏನಾಗಲ್ಲ? ಭಾಗ ಆಗಲ್ಲ. ಅರ್ಥ ಆಯ್ತಾ? ಎಂಥದ ದೊಡ್ಡ ಸಂಖ್ಯೆ ಹಿಂಗಿರುತ್ತೆ ಅಂತ ಹೀಗಿದೆ ಅಂತ. 15,32,451. 4ರಿಂದ ಭಾಗ ಆಗುತ್ತಾದ್ರೆ ನಿಮಗೆ ನಿಯಮ ಗೊತ್ತಿದ್ದರೆ ಏನ್ ಮಾಡ್ತಾ ಇದ್ದೀವಿ? ಪೆದ್ದಂತರ ಅಷ್ಟನ್ನು ಭಾಗ ಮಾಡ್ಕೊಂಡು ನೋಡ್ಬೇಕಾಗತ್ತಲ್ವಾ? ನಾವು ನೋಡೋದೇ ಬೇಕು. ಈ 2 ಸಂಖ್ಯೆ ನೋಡ್ತೀವಿ. 51 4ರಿಂದ ಭಾಗ ಆಗುತ್ತಾ ನೋಡೋಕೆ ಪರೀಕ್ಷೆ ಮಾಡೋಣ. 4 1 4 1 ಉಳಿತು, 11 ಆಯ್ತು, ವಿಶೇಷವಾಗಿ ಭಾಗ ಆಗೋದಿಲ್ಲ. 51 ಭಾಗ ಆಗಲ್ಲ ಅಂದ್ರೆ ಇಡೀ ಸಂಖ್ಯೆನೂ ಕೂಡ ಭಾಗ ಆಗುತ್ತೆ. ಇದು 4ರ ಬಾಧ್ಯತೆ. ಅರ್ಥ ಆಯ್ತಾ? ಕೊನೆಯದಾಗಿ 5ರ ಬಾಧ್ಯತೆ.
ಇದು ಸುಲಭ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಏನಿರ್ಬೇಕು ಹೇಳಿ? ಅಲ್ವಾ? ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆ 5 ಅಥವಾ 0 ಆಗಿದ್ದಲ್ಲಿ, ಬಿಡಿ ಸ್ಥಾನದಲ್ಲಿ ಕೊಟ್ಟಿರುವ ಸಂಖ್ಯೆಯಲ್ಲಿನ ಬಿಡಿ ಸ್ಥಾನದ ಅಂಕಿಯು 0 ಅಥವಾ 5 ಆಗಿದ್ದಲ್ಲಿ ಆ ಸಂಖ್ಯೆಯು 5ರಿಂದ ನಿಶೇಷವಾಗಿ ಭಾಗವಾಗುತ್ತದೆ. ಅಲ್ವಾ? ಎಂಥದೇ ಆಗಿರುತ್ತೆ, ನಾವು ಯೋಚನೆ ಮಾಡೋದೇ ಬೇಕಿಲ್ಲ. ಹಿಂಗೆ ಇದು 5ರಿಂದ ಭಾಗ ಆಗುತ್ತಾ ನೋಡಿ? 9 ಇದೆ, 9 ಅಂದ್ರೆ ಅದು ಸರಿಯಾಗಿಲ್ಲ. ಏನಿರ್ಬೇಕಿತ್ತು? ನಿಮ್ಗೆ 0 ಇರ್ಬೇಕು, ಇಲ್ಲ 5 ಇರ್ಬೇಕಿತ್ತು. ಹಾಗಾಗಿ ಇದು ಕೂಡ 5ರಿಂದ ಭಾಗ ಆಗಲ್ಲ. ಕೊಟ್ಟಿರುವ ಸಂಖ್ಯೆಯಲ್ಲಿನ ಬಿಡಿ ಸ್ಥಾನದ ಅಂಕಿಯು 0 ಅಥವಾ 5 ಆಗಿದ್ದಲ್ಲಿ, ದತ್ತ ಸಂಖ್ಯೆಯೂ ಸಹ 5ರಿಂದ ನಿಶೇಷವಾಗಿ ಭಾಗವಾಗುತ್ತದೆ. ಅರ್ಥ ಆಯ್ತಲ್ಲ ಮಕ್ಕಳ? ಉದಾಹರಣೆಗಳನ್ನ ನೀವು ಪುಸ್ತಕದಲ್ಲಿ ನೋಡಿಕೊಂಡು ಇದಕ್ಕೆ ಈ ಡೆಫಿನೇಷನ್ ಬಂದು ಕೆಲವು ಉದಾಹರಣೆಗಳು ಯಾವ ಆಗ್ತವೆ ಆಗೋದಿಲ್ಲ ಅನ್ನೋದು ಎಕ್ಸರ್ಸೈಸ್ ಅಲ್ಲಿ ಇದೆ 1.2ರಲ್ಲಿ. ಅವುಗಳನ್ನ ನೀವು ಮಾಡಬೇಕು. ಇವತ್ತಿನ ಹೋಮ್ವರ್ಕ್ ಅಭ್ಯಾಸ 1.1 ಮತ್ತೆ ಅಭ್ಯಾಸ 1.2 ಇವೆರಡರ ಅಭ್ಯಾಸದಲ್ಲಿರ್ತಕ್ಕಂಥ ಎಲ್ಲಾ ಲೆಕ್ಕಗಳನ್ನು ಕೂಡ ನೀವು ಮಾಡಿರಬೇಕು. ನಾವು ವಿದ್ಯಾಗಮ ತರಗತಿಗೆ ನಿಮ್ಮ ಊರಿಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ನಾವು ಇವುಗಳನ್ನ ಪರಿಶೀಲನೆ ಮಾಡ್ತೀವಿ. ಅರ್ಥ ಆಯ್ತಲ್ಲ? ಇವತ್ತು ಮಾಡಿರ್ತಕ್ಕಂಥ ಪಾಠ ಏನೇನು ಹೇಳಿದ್ದೀವಿ? ಆಲ್ಫಾ ಸೂಚಿಗಳು ಅಂತಕ್ಕಂಥದ್ದು ಒಂದು, ಅಂದ್ರೆ ಕೊಟ್ಟಿರ್ತಕ್ಕಂಥ ಲೆಕ್ಕದಲ್ಲಿ ಸಂಖ್ಯೆಯ ಬದಲಾಗಿ ಆಲ್ಫಾಬೆಟ್ಸ್ ಇರುತ್ತೆ, ಅದರ ಬೆಲೆಯನ್ನ ಕಂಡುಹಿಡಿತಕ್ಕಂಥದ್ದು ಹೇಗೆ. ಆ ಲೆಕ್ಕಗಳನ್ನು ನೀವು ಮಾಡಬೇಕಾದ್ರೆ ಫಸ್ಟ್ ಆ ಲೆಕ್ಕಕ್ಕೆ ಇರ್ತಕ್ಕಂಥ ನಿಬಂಧನೆಗಳು ಎಷ್ಟು ಅನ್ನೋದನ್ನ ಗುರುತಾಕೊಂಡು ಆ ಎಲ್ಲಾ ನಿಬಂಧನೆಗಳನ್ನು ಸ್ಯಾಟಿಸ್ಫೈ ಮಾಡಿದಲ್ಲಿ ನಿಮಗೆ ಆ ಲೆಕ್ಕ ಸುಲಭವಾಗಿ ಬರುತ್ತೆ. ಹಾಗೆಯೇ ಬಾಧ್ಯತೆಯ ನಿಯಮ, 2ರ ಬಾಧ್ಯತೆ ನಿಯಮ, 3ರ ಬಾಧ್ಯತೆಯ ನಿಯಮ, 4ರ ಬಾಧ್ಯತೆಯ ನಿಯಮ, 5ರ ಬಾಧ್ಯತೆಯ ನಿಯಮ ಮತ್ತು 9ರ ಬಾಧ್ಯತೆಯ ನಿಯಮಗಳನ್ನು ನಾವೀಗಾಗಲೇ ತಿಳ್ಕೊಂಡಿದ್ದೀವಿ. ಇವೆಲ್ಲವನ್ನು ಕೂಡ ನೀವು ಮನನ ಮಾಡ್ಕೊಳ್ಳಿ. ನಿಮ್ಮ ನೋಟ್ಸ್ಗಳನ್ನು ಕೂಡ ಅದೇ ರೀತಿ ನಮ್ಮ ಪಾಠಗಳನ್ನು ಕೇಳ್ತಾ ನೀವು ನೋಟ್ಸ್ಗಳನ್ನು ಮಾಡ್ಕೋಬೇಕು. ನಾವು ವಿದ್ಯಾಗಮ ತರಗತಿಗೆ ಬಂದಾಗ ಅವುಗಳನ್ನು ಪರಿಶೀಲನೆ ಮಾಡ್ತೀವಿ. ಅನಾವಶ್ಯಕವಾಗಿ ಯಾರೂ ಕೂಡ ಹೊರಗೆ ಹೋಗಬಾರ್ದು. ಹಾಗೆಯೇ ಕೆಲವು ಮಕ್ಕಳು ವಿದ್ಯಾಗಮ ತರಗತಿಗೆ ಸರಿಯಾಗಿ ಬರ್ತಾ ಇಲ್ಲ, 8ನೇ ತರಗತಿಯವರು. ನಾಳೆಯಿಂದ ಎಲ್ಲಾ ಮಕ್ಕಳು ಚಾಚು ತಪ್ಪದೆ, ಯಾವುದೇ ನಿಮ್ಗೆ ಹುಷಾರಿಲ್ಲ ಅನ್ನೋ ಒಂದು ಕಾರಣವನ್ನು ಹೊರತುಪಡಿಸಿ, ಹುಷಾರಿಲ್ಲದೆ ಇದ್ರೆ ಬರೋದು ಬೇಡ, ಅದನ್ನು ಹೊರತುಪಡಿಸಿ ಕಡ್ಡಾಯವಾಗಿ ವಿದ್ಯಾಗಮ ತರಗತಿಗೆ ಹಾಜರಾಗ್ತಿರಲ್ವಾ? ಓಕೆ, ಧನ್ಯವಾದ.